ಅದು ವೃಂದಾವನ ಅಂತಂದ್ರೆ ಏನು ಅಂತ ಒಂದು ಸಣ್ಣ ವಿಷಯ. ವೃಂದ ಅಂತ ಒಬ್ಬರು ಕೇದಾರ ಅಂತ ಒಬ್ಬ ರಾಜ, ಆ ಕೇದಾರ ರಾಜನ ಮಗಳು ವೃಂದ ಅಂತ ಮಗಳು ಅವಳಿದ್ಲು. ಅವಳು ಬಹಳ ವರ್ಷಗಳ ಕಾಲ ಆ ವೃಂದಾವನದಲ್ಲಿ ಆ ಕಾಡಿನಲ್ಲಿ ತಪಸ್ಸನ್ನ ಮಾಡಿದ್ದಕ್ಕಾಗಿ ಆ ಕಾಡಿಗೆ ವೃಂದಾವನ, ವೃಂದೆ ತಪಸ್ಸು ಮಾಡಿದ ಕಾಡು ವೃಂದಾವನ ಎಂಬುದಾಗಿ ಹೆಸರು ಬಂದಿದೆ. ವೃಂದಾವನದ ಯಮುನೆಯ ಎಡಭಾಗ ಬಲಭಾಗಗಳಲ್ಲಿ ಎರಡು ಕಡೆಯೂ ಕೂಡ ಅನೇಕ ವನಗಳು. ಆಗಿನ ಕಾಲದಲ್ಲಿ ಹೀಗೆ ಎಲ್ಲ ಕಡೆಯೂ ಕೂಡ ನಗರೀಕರಣ ಆಗಿರಲಿಲ್ಲ, ಜನಸಂಖ್ಯೆ ಇರಲಿಲ್ಲ. ಹೀಗಾಗಿ ಎಲ್ಲ ಕಡೆ ಸುತ್ತಮುತ್ತಲು ಕಾಡುಗಳು. ಕೃಷ್ಣ ಪರಮಾತ್ಮ ಇಲ್ಲೇ ವಿಹಾರಕ್ಕೆ ಅದು ತುಂಬಾ ಯೋಗ್ಯವಾದ ಸ್ಥಳ. ಹೀಗಾಗಿ ಕೃಷ್ಣ ಪರಮಾತ್ಮ ವೃಂದಾವನವನ್ನ ಕೇಂದ್ರವನ್ನಾಗಿಕೊಂಡು ತನ್ನ ಲೀಲೆಗಳನ್ನ ಪ್ರದರ್ಶನ ಮಾಡಿದ್ದ ಅನ್ನೋದು ಒಂದು ಸ್ವಾರಸ್ಯ. ಹಾಗೆ ವೃಂದ ಅಂತ ಇನ್ನೊಬ್ಬರವರು ವೃಂದ ಅಂತ ಹೇಳಿ ಪರಮಾತ್ಮನೇ ನನಗೆ ಪತಿಯಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ ಮಹಾ ಮಹಿಳೆ. ಅವಳು 60,000 ವರ್ಷಗಳ ಕಾಲ ಅಲ್ಲಿ ತಪಸ್ಸನ್ನು ಮಾಡಿ ಕಡೆಗೆ ಪರಮಾತ್ಮನ ಪತಿಯನ್ನಾಗಿ ಪಡೆದಳು ಅಂತ ಆ ಕಥೆಯು ಕೂಡ ಪುರಾಣಗಳಲ್ಲಿ ಬಂದಿದೆ. ಹೀಗಾಗಿ ಅವಳ ಅತ್ಯಂತ ದೀರ್ಘವಾದ ತಪಸ್ಸಿನ ಸ್ಥಳ. ಹೀಗಾಗಿ ಆ ವೃಂದಾವನ, ಅಲ್ಲಿ ಪರಮಾತ್ಮ ಅವಳಿಗೆ ಅನುಗ್ರಹ ಮಾಡಿದ ಜಾಗ. ಹೀಗಾಗಿ ವೃಂದಾವನ ಅಂತ ಅದಕ್ಕೆ ಹೆಸರು. ಆ ಒಂದೇ ಅವಳ ಮುಂದೆ ತುಳಸಿ ರೂಪದಲ್ಲೂ ಕೂಡ ಅನೇಕ ಕಡೆ ಕಾಣಿಸ್ಕೊಳ್ತಾಳೆ. ಅದರಿಂದಲೇ ನಮ್ಮ ಎಲ್ಲ ಮನೆಗಳಲ್ಲಿ ನಾವು ತುಳಸಿಯನ್ನ ಇಡುವ ಜಾಗವನ್ನ ನಾವು ವೃಂದಾವನ ಅಂತ ಹೇಳಿ ಅದನ್ನ ಅನುಸಂಧಾನ ಮಾಡಿ ಅಲ್ಲಿ ತುಳಸಿಗೆ ಆಶ್ರಯವಾದಂತಹ ಜಾಗ ಅಂತ ಹೇಳಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲ ಕ್ರಮ ಬಂದಿದೆ. ಆ ವೃಂದಾವನದಲ್ಲೂ ಕೂಡ ತುಳಸಿಯ ಸನ್ನಿಧಾನ ವಿಶೇಷವಾಗಿ ಆ ಪರಮಾತ್ಮ ಅಲ್ಲಿ ಬೆಳೆದಿರತಕ್ಕಂತಹ ತುಳಸಿಯ ಹಾರವನ್ನ ಹಾಕೊಂಡು ಓಡಾಡ್ತಿದ್ರೆ ಭ್ರಮರಗಳು, ದುಂಬಿಗಳು ಆ ಒಂದು ತುಳಸಿಯ ಮಾಲೆಯ ಮಧುವನ್ನು ಹೀರಲಿಕ್ಕಾಗಿ ಪರಮಾತ್ಮ ಸುತ್ತಮುತ್ತ ಯಾವಾಗಲೂ ಕೂಡ ಓಡಾಡ್ತಿದ್ವು ಅಂತ ಕೂಡ ವರ್ಣನೆಯನ್ನು ನಾವು ಕೇಳ್ತೀವಿ. ಹೀಗಾಗಿ ಅದು ವೃಂದಾವನದ ವಿಶೇಷ. ಆ ವೃಂದಾವನದಲ್ಲಿ ಭಗವಂತ ತನ್ನ ಲೀಲೆಗಳನ್ನ, ವೇಣುಗಾನವನ್ನ, ವೇಣುನಾದನವನ್ನ ಮಾಡಿ ಭಕ್ತರಿಗೆ ಅನುಗ್ರಹ ಮಾಡಿ ಇಡೀ ಜಗತ್ತನ್ನ ಸಂತೋಷಪಡಿಸಿದ್ದು ಅಂತ ಕಥೆ. ಅದೇ ಕ್ರಮದಲ್ಲಿ ಮುಂದೆ ಆ ಎಲ್ಲ ವೃಂದಾವನದಲ್ಲಿರುವ ಗೋಪಿಕೆಯರು ಕೃಷ್ಣನ ವಿಶೇಷವಾದ ವೇಣುನಾದದಿಂದ ವಶೀಕೃತರಾದ ಮೇಲೆ ಅದರಲ್ಲಿರೋ ಕೆಲವು ಕುಮಾರಿಯರು ಭಗವಂತನೇ ನಮಗೆ ಪತಿ ಆಗಬೇಕು ಅಂತ ಉದ್ದೇಶದಿಂದ ಆಶ್ವಯುಜ ಕೃಷ್ಣ ಪಕ್ಷದಿಂದ ಆರಂಭ ಮಾಡಿಕೊಂಡು ಹೇಮಂತ ಋತು ಪೂರ್ಣಿಮಾಂತ ಮಾಸ ಅಂತ ಇಟ್ಟುಕೊಂಡಾಗ ಅದು ಆಶ್ವಯುಜ ಕೃಷ್ಣ ಪಕ್ಷದಿಂದ ಆರಂಭ ಆಗಿರತಕ್ಕಂಥದ್ದು. ಅದರಲ್ಲಿ ಹೇಮಂತ ಋತುವಿನ ಮೊದಲನೇ ಮಾಸದಲ್ಲಿ ಅವರು ಕಾತ್ಯಾಯನಿ ವ್ರತವನ್ನು ಮಾಡಿ ಭಗವಂತನೇ ನಮಗೆ ಪತಿ ಆಗಬೇಕು, ನಂದಗೋಪ ಸುತಂ ದೇವಿ ಹೃದಯ ನಮಃ ಅಂತ ಹೇಳಿ ವಿಶೇಷವಾದಂತಹ ಒಂದು ವ್ರತವನ್ನ ಚೇರೂರು ಹವಿಷ್ಯಂ ಭುಂಜಾನ, ಭವಿಷ್ಯಾನ್ನವನ್ನು ಊಟ ಮಾಡಿಕೊಂಡು 1 ತಿಂಗಳ ಕಾಲ ಅವರು ಕಾತ್ಯಾಯನಿ ವ್ರತವನ್ನು ಮಾಡಿದರು. ಮಾಡಿದಾಗ ಅಲ್ಲಿ ಗೋಪಿ ವಸ್ತ್ರಾಪಹರಣದ ವೃತ್ತಾಂತ ಆಯಿತು. ಗೋಪಿಯರು ಆ ಕಾತ್ಯಾಯನಿ ವ್ರತವನ್ನ ಇನ್ನೂ ಚೆನ್ನಾಗಿ ಮಾಡಬೇಕು, ಅದು ಭಗವಂತನಿಗೆ ಸಮರ್ಪಿತವಾಗಬೇಕು ಎಂಬ ಉದ್ದೇಶದಿಂದ ಆ ಗೋಪಿಯರ ವಸ್ತ್ರವನ್ನು ಅಪಹರಣ ಮಾಡಿ ಆ ಕೃಷ್ಣ ಅವರಿಗೆ ಅನುಗ್ರಹ ಮಾಡಿದ. ಆಮೇಲೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ವಸ್ತ್ರಗಳನ್ನು ಧರಿಸಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ನಮಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಹೇಳಿದ ಮಾತು ಒಂದು, ನೀವು ಯಾವ ಉದ್ದೇಶದಿಂದ ಈ ತಪಸ್ಸನ್ನು ಮಾಡ್ತಾ ಇದ್ದೀರಿ, ಅದು ನನಗೆ ಈ ವ್ರತವನ್ನು ಮಾಡ್ತಾ ಇದ್ದೀರಿ, ಇದು ಚೆನ್ನಾಗಿ ಗೊತ್ತಾಗಿದೆ. ಆದ್ರಿಂದಾಗಿ ಮುಂದೆ ನಾನು ನಿಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತೇನೆ. ನನ್ನ ಜೊತೆಗೆ ನೀವು ರಾತ್ರಿಯಲ್ಲಿ ನೀವೆಲ್ಲರೂ ಕೂಡ ವಿಹಾರವನ್ನ ಮಾಡತಕ್ಕಂಥ ಒಂದು ಸೌಭಾಗ್ಯವನ್ನು ನಿಮಗೆ ಕೊಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ ಅಂತ ಒಂದು ಕಥೆ. ತದನಂತರದಲ್ಲಿ ಬರತಕ್ಕಂತಹದ್ದು ಗೋವರ್ಧನ ಉದ್ಧಾರ. ಅವರು ಎಲ್ಲರೂ ಕೂಡ ಇಂದ್ರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ
ಇಂದ್ರಯಾಗವನ್ನು ಮಾಡಬೇಕು ಅಂತ ಹೊರಟಾಗ ಕೃಷ್ಣ ಪರಮಾತ್ಮ ಇಂದ್ರ ಪೂಜೆ ಬೇಡ, ನೀವು ಎಲ್ಲರೂ ಕೂಡ ಗೋವರ್ಧನಗಿರಿ, ಇದು ನಮಗೆ ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು ಮಾಡತಕ್ಕಂಥದ್ದು. ಹೀಗಾಗಿ ಗೋವರ್ಧನದ ಒಂದು ಗಿರಿ ಯಜ್ಞವನ್ನು ಮಾಡೋಣ ಅಂತ ಹೇಳಿ ಕೃಷ್ಣ ಪರಮಾತ್ಮ ಆದೇಶ ಮಾಡಿದ. ಅದರಂತೆ ಎಲ್ಲರೂ ಕೂಡ ಯಜ್ಞವನ್ನು ಮಾಡಿ ಇಂದ್ರ ಬಂದು ಅವರ ಎಲ್ಲ ಭಂಗವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದೆಲ್ಲವೂ ಕೂಡ ನಿಷ್ಫಲವಾಯಿತು. ಇಷ್ಟೆಲ್ಲ ಆದ ನಂತರದಲ್ಲಿ ಇನ್ನು ಶರತ್ಕಾಲ ಮುಂದುವರೆದಿದೆ. ಅತ್ಯಂತ ಪ್ರಸನ್ನವಾದಂತಹ ಋತು. ಆ ಋತುವಿನಲ್ಲಿ ಭಗವಂತ ಒಂದು ದಿನ ರಾತ್ರಿ ತುಂಬಾ ಪ್ರಸನ್ನವಾಗಿರತಕ್ಕಂತಹ ಬೆಳದಿಂಗಳು ಎಲ್ಲ ಕಡೆಯೂ ಕೂಡ ತುಂಬಿದೆ. ತನ್ನ ಯೋಗಮಾಯೆಯನ್ನ ತೆಗೆದುಕೊಂಡು ಕೃಷ್ಣ ಪರಮಾತ್ಮ ಅಲ್ಲಿ ವಿಹಾರ ಮಾಡಲಿಕ್ಕೆ ಇಚ್ಛೆ ಪಟ್ಟ. ಭಗವಾನಪಿ ತಾಮ್ರಾತ್ರಿ ಶರದೋತ್ಫುಲ್ಲ ಮಲ್ಲಿಕಾಂ ವೀಕ್ಷರಂತಂ ಮನಶ್ಚಕ್ರೆ ಯೋಗಮಾಯಾ ಉಪಾಶ್ರಿತ. ಅವತ್ತಿನ ದಿವಸ ಅವನು ಯಾವತ್ತು ಯೋಗಮಾಯೆಯನ್ನು ಇಟ್ಕೊಂಡು ಅವನು ವಿಹಾರ ಮಾಡಬೇಕು ಅಂತ ಯಾವತ್ತು ಮನಸ್ಸು ಮಾಡಿದ, ಅವತ್ತಿನ ದಿವಸ ಚೆನ್ನಾಗಿ ಚಂದ್ರನ ಬೆಳದಿಂಗಳು ಎಲ್ಲ ಕಡೆಯೂ ಕೂಡ ಇಡೀ ವೃಂದಾವನದ ತುಂಬ ಎಲ್ಲವೂ ಕೂಡ ಬಿಳಿಯ ಬಣ್ಣ ಹರಡಿತ್ತು. ಚಂದ್ರನ ಬಿಳಿಯ ಬಣ್ಣ ಹರಡಿತ್ತು. ಅದನ್ನು ನೋಡಿ ಕೃಷ್ಣ ಆ ಒಂದು ಚಂದ್ರನನ್ನು ನೋಡಿ, ಸಣ್ಣ ಚಂದ್ರ ಇನ್ನೂ ಹುಟ್ಟುತ್ತಾ ಇದ್ದಾಗ ಕೆಂಪಿರ್ತಾನ ಅವನು, ನವಕುಂಕುಮಾರುಣಂ ಅಂತಹ ಚಂದ್ರನ ಕಿರಣಗಳನ್ನು ನೋಡಿದ. ಇಡೀ ಕಾಡೆಲ್ಲವೂ ಕೂಡ ಚಂದ್ರನ ಕಿರಣಗಳಿಂದ ತುಂಬಿತ್ತು, ಇಡೀ ಆವೃತವಾಗಿತ್ತು. ಅಂತಹ ಒಂದು ಅತ್ಯಂತ ಸುಂದರವಾದ ಜಾಗವನ್ನು ನೋಡಿ, ಸ್ಥಳವನ್ನು ನೋಡಿ ಕೃಷ್ಣ ಪರಮಾತ್ಮ ಜಗೌಕಲಂ ವಾಮದೃಶಾನ್ ಮನೋರಮಂ ಅಂತ ತನ್ನ ಹಾಡು ಮತ್ತು ವೇಣುಗಾನವನ್ನ ಆರಂಭ ಮಾಡಿದ. ಆ ವೇಣುಗಾನದ ಸೊಬಗನ್ನು ನಾವು ಕೇಳಿದ್ದೇವೆ. ಅದು ತತ್ರಾಪಿ ಈಗ ಪೂರ್ಣಿಮೆಯ ರಾತ್ರಿ, ಹೀಗಾಗಿ ಎಲ್ಲ ಕಡೆಯೂ ಕೂಡ ಚಂದ್ರನ ಬೆಳಕು ಹರಿದಿದೆ. ಕಂಗಳಿಸುವ ಬೆಳದಿಂಗಳ ಸೊಬಗಿನಲ್ಲಿ ಕಂಗಾಳಿಯ ಸುಖದಿ ಶ್ರೀರಂಗನ ಮುರಳಿಯನಾದವೇ ಕೇಳಿ ಅಂತ ನಾವು ನಿನ್ನೆ ಅದನ್ನ ಕೇಳಿದ್ದೇವೆ. ಅಂತಹ ಅತ್ಯಂತ ಅದ್ಭುತವಾದಂತಹ ವೇಣುಗಾನವನ್ನ, ಪರಮಾತ್ಮನ ಗಾನವನ್ನು ಕೇಳಿ ನಿಶಮ್ಯ ಗೀತಂ ತದನಂಗವರ್ಧನಂ ವೃಜಸ್ತ್ರೀಯ ಕೃಷ್ಣ ನಿಷಕ್ತ ಮಾನಸಾಹ ಆಜಗ್ಮುರನ್ಯೋನ್ಯ ಮಲಕ್ಷಿತಾಶಯ ಸಯತ್ರ ಕಾರ್ತಸ್ವರ ಕುಂಡಲಾನಸಾಹ ಅಂತ ಆ ಪರಮಾತ್ಮನ ಆ ವೇಣುಗಾನವನ್ನು ಅವರಿಗೆ ಕೇಳಿ ತಡ್ಕೊಳ್ಳಿಕ್ಕಾಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ, ಹಿಂದೆ ಅವರು ಆ ಗೋಪಿಕಾಸ್ತ್ರೀಯರು ಕಾತ್ಯಾಯನಿ ವ್ರತವನ್ನು ಮಾಡಬೇಕಾದ್ರೆ ಪರಮಾತ್ಮನ ಪಾದಸ್ಪರ್ಶವನ್ನು ಮಾಡಿ ನಮಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿದಾಗಿಂದ ಅವರ ಹೃದಯದಲ್ಲಿ ಪರಮಾತ್ಮ ನಮಗೆ ಯಾವಾಗ ಅನುಗ್ರಹ ಮಾಡ್ತಾನೆ ಅಂತ ಒಂದು ಕಾತರತೆ ನಿರಂತರವಾಗಿ ಅವರು ಅದರಲ್ಲೇ ಅವರು ಜೀವನ ಮಾಡ್ತಾ ಇದ್ದಾರೆ. ಬೇರೆ ಯಾವ ಧ್ಯಾನವೂ ಕೂಡ ಅವ್ರಿಗಿಲ್ಲ. ಹೀಗಾಗಿ ಕೃಷ್ಣ ಪರಮಾತ್ಮ ಅವನು ತನ್ನ ವೇಣುಗಾನವನ್ನು ಮಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಎಲ್ಲ ಗೋಪಿಕಾಸ್ತ್ರೀಯರು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ತಕ್ಷಣದಲ್ಲಿ ಯಮುನಾ ತೀರಕ್ಕೆ ಓಡಿಕೊಂಡು ಬಂದರು ಅಂತ. ಅವ್ರು ಏನೇನ್ ಮಾಡ್ತಿದ್ರು, ಕೆಲವೊಬ್ರು ಇನ್ನು ಹಾಲನ್ನು ಕರೀತಾ ಇದ್ರು, ಯಾಕಂದ್ರೆ ಇನ್ನು ಸಾಯಂಕಾಲ ಆಗಿ ಚಂದ್ರ ಉದಯ ಆಗಿದೆ ಅಷ್ಟೇ. ಕೆಲವೊಬ್ರು ಹಾಲನ್ನ ಕರೀತಾ ಇದ್ರು. ದೋಹಂ ಹಿತ್ವಾ ಸಮತ್ಸುತ, ಹಾಲನ್ನು ಕರೀತಾ ಇದ್ದಾಗ ಅರ್ಧಕ್ಕೆ ಹಾಲು ಕರೆಯೋದನ್ನು ಬಿಟ್ರೆ ಆ ಗೋವುಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅನ್ನೋದು ಕೂಡ ಬಲ್ಲವರು ಹೇಳ್ತಾರೆ. ಮಾಡೋ ಕೆಲಸವನ್ನು ಪೂರ್ತಿ ಮಾಡಬೇಕು. ಅದನ್ನು ಬಿಟ್ಟು ಮಧ್ಯದಲ್ಲೇ ಅವ್ರು ಬಿಟ್ಟು ಹೋಗಿಬಿಟ್ರು ಅಂತಂದ್ರೆ ಅವರ ಪರವಶತೆ ಎಷ್ಟಿತ್ತು ಅಂತ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೆಲವೊಬ್ರು ಮನೆಯಲ್ಲಿ ಹಾಲುಗಳನ್ನ ಕಾಯಿಸ್ತಾ ಇದ್ದಾಗ ಹಾಲು ಉಗ್ತಾ ಇದೆ. ಆದ್ರೆ ಕೃಷ್ಣ ತನ್ನ ವೇಣುಗಾನವನ್ನು ಮಾಡಿದ ಕೂಡಲೇ ಅದನ್ನೆಲ್ಲವನ್ನು ಕೂಡ ಅವರು ಬಿಟ್ಟು ಓಡ್ಕೊಂಡು ಬಂದಿದ್ದಾರೆ. ಪರಿವೇಶಯಂತ್ಯ ತದ್ಧಿತ್ವ ಪಾಯಂತ್ಯ ಶಿಶೂನ್ಪಯ. ಕೆಲವೊಬ್ರು ಗಂಡ ಮತ್ತು ಮಕ್ಕಳಿಗೆ ಊಟವನ್ನು ಬಡಿಸ್ತಾ ಇದ್ರು. ಅಷ್ಟು ಬೇಗ ಊಟ ಬಡಿಸ್ತಾ ಇದ್ದಾರ ಅಂತ ನೀವು ಕೇಳಬಹುದು. ಇನ್ನು 7 ಗಂಟೆ ಆಗಿದೆ, ಅಷ್ಟು ಬೇಗ ಯಾರು ಊಟ ಮಾಡ್ತಾರೆ ಅಂತ. ಹಳೆ ಕಾಲದಲ್ಲಿ ಹಾಗೆ ಊಟ ಮಾಡ್ತಿದ್ರು, ಈಗಿನ ಕಾಲದಲ್ಲಿ ವ್ಯತ್ಯಾಸ ಆಗಿದೆ ಅಷ್ಟೇ. ಹೀಗಾಗಿ ಗಂಡ ಮತ್ತು ಮಕ್ಕಳಿಗೆ, ಪರಿವಾರದ ಜನಗಳಿಗೆ ಅವರು ಊಟವನ್ನು ಬಡಿಸ್ತಾ ಇದ್ದವರು ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರು. ಅವರು
ಎಲ್ಲರೂ ಊಟಕ್ಕೆ ಕುತ್ಕೊಂಡಿದ್ದಾರೆ. ಊಟಕ್ಕೆ ಕುತ್ಕೊಂಡಾಗ ಅವರು ಅನ್ನ ಸಾರು ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ. ಸಾರು ಆಗಿನ ಕಾಲದಲ್ಲಿ ಇರಲಿಲ್ಲ, ಬೇರೆ ವಿಷಯ. ಸಾರು ಹಾಕಿ ಮುಂದೆ ಅನ್ನ ಬರುತ್ತೆ ಅಂತ ಇವ್ರು ಕಾಯ್ತಾ ಇದ್ದಾರೆ. ನೋಡಿದ್ರೆ ಎಲ್ಲರೂ ಗೋಪಿಕಾಸ್ತ್ರೀಯರು ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಪಾಯಂತ್ಯ ಶಿಶೂನ್ ಪಯ, ಕೆಲವೊಬ್ರು ಸಣ್ಣ ಮಕ್ಕಳಿಗೆ ಹಾಲು ಉಡಿಸ್ತಾ ಇದ್ದಾರೆ ಅಂಥವ್ರು ಆ ಕೆಲಸವನ್ನು ಕೂಡ ಬಿಟ್ಟು ಸಣ್ಣ ಸಣ್ಣ ಕೂಸುಗಳು ಕಿರಿಸ್ತಾ ಇರ್ತಕ್ಕಂಥ ಕೂಸುಗಳು ಅಳೋದು ಅಂತ ನೋಡಿ ಎಷ್ಟು ಭಯಂಕರ ಅಂತ ನೋಡಿ ಎಲ್ಲರಿಗೂ ಕೂಡ ಗೊತ್ತು. ಹಸಿವೆಯಾದಾಗ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಕೂಡ ಗೊತ್ತು. ಅಂತಹ ಕೆಲವೊಬ್ರು ಹಾಲು ಕುಡಿಯೋದನ್ನು ಬಿಟ್ಟು, ಕುಡಿಸೋದನ್ನು ಬಿಟ್ಟು ಓಡಿ ಬಂದರು. ಇನ್ನು ಕೆಲವೊಬ್ರು ಗಂಡನ ಸೇವೆಯಲ್ಲಿ ಹೋರಾಗಿದ್ರು. ಅವರು ಕೂಡ ಗಂಡನ ಸೇವೆಯನ್ನು ಅಷ್ಟಕ್ಕಷ್ಟೇ ಬಿಟ್ಟು ಓಡಿ ಹೋದ್ರು ಅಂತ. ಇನ್ನು ಕೆಲವೊಬ್ರು ಏನ್ ಮಾಡಿದ್ರು ಅಂದ್ರೆ ಊಟ ಮಾಡ್ತಾ ಇದ್ರು, ಊಟ ಮಾಡೋದನ್ನ ಬಿಟ್ಟು ಹೋಗಿದ್ರು. ಊಟ ಮಾಡೋದನ್ನ ಬಿಟ್ಟು ಹೋಗೋದಂತ ಅನ್ನೋದು ಎಲ್ಲದಕ್ಕಿಂತ ದುಸ್ತರ. ಸರಿ, ಗಂಡನಿಗೆ ಬಡಿಸೋದನ್ನ ಬಿಟ್ಟು ಹೋಗ್ಬೋದು, ಆದ್ರೆ ನಾವು ಊಟ ಮಾಡೋದನ್ನ ಬಿಟ್ಟು ಹೋಗೋದು ಹೇಗೆ ಅಂತ ಸುಮ್ಮನೆ ಒಬ್ರು ಕಥೆ ಹೇಳ್ತಾರೆ. ಹೀಗೆ ನಮ್ಮಲ್ಲಿ ಒಬ್ರು ಊಟ ಮಾಡ್ತಾ ಇದ್ದಾಗಲೇ ಈಗ ಪಕ್ಕದಲ್ಲಿ ಮೊಬೈಲ್ ಫೋನ್ ಇಟ್ಕೊಂಡಿರ್ತಾರಲ್ಲ, ಹೀಗಾಗಿ ಮನೆಯಿಂದ ಫೋನ್ ಬಂತು, ನಿಮ್ಮ ಮನೇಲಿ ತುಂಬಾ ಗ್ಯಾಸ್ ಎಲ್ಲಾ ಕಡೆ ಸೋರ್ತಾ ಇದೆ, ಮನೆ ಸ್ಫೋಟ ತಕ್ಷಣ ಬಂದಿ ಏನ್ ಬೇಕಾದ್ರೂ ಆಗ್ಲಿ, ಮೊದಲು ನಾವು ಊಟ ಮಾಡ್ಕೊಂಡು ಬರ್ತೇವೆ, ನೀವು ಹೊಡ್ಕೊಳ್ಳಿ ಅಂತ ಅವರು ಹೇಳಿದ್ರು ಅಂತ. ಹೀಗೆ ಇಷ್ಟು ಕಷ್ಟದ ಸ್ಥಿತಿ. ಹೀಗಾಗಿ ಆ ಊಟ ಮಾಡತಕ್ಕಂಥದ್ದನ್ನ ಬಿಟ್ಟು ಎಷ್ಟೋ ಮಂದಿ ಓಡ್ಕೊಂಡು ಬಂದ್ರು. ಇನ್ನು ಕೆಲವೊಬ್ರು ಲಿಂಪಂತ್ಯ ಭ್ರಮೃಜಂತ್ಯ, ಅವರು ಕೆಲವೊಬ್ರು ಮೈಗೆಲ್ಲ ಅಂಗರಾಗವನ್ನ ಬಳ್ಕೊಳ್ತಾ ಇದ್ರು. ಇನ್ನು ಕೆಲವೊಬ್ರು ಮೈಗೆಲ್ಲ ಮನೆಯಲ್ಲಿ ಸಾರಿಸ್ತಾ ಇದ್ರು. ಇನ್ನು ಕೆಲವೊಬ್ರು ಕಣ್ಣಿಗೆ ಒಂದು ಕಾಡಿಗೆಯನ್ನ, ಕಾಜಲ್ ಅಂತ ಹಿಂದಿಯಲ್ಲಿ ಅಂತಾರೆ, ಅಂತ ಕಾಡಿಗೆಯನ್ನು ಹಚ್ಕೊಳ್ತಿದ್ರು. ಇವರೆಲ್ಲರೂ ಕೂಡ ತಮ್ಮ ಎಲ್ಲ ಕೆಲಸಗಳನ್ನ ಅಷ್ಟಕ್ಕಷ್ಟಕ್ಕೆ ಬಿಟ್ಟು ಓಡಿ ಹೋದ್ರು. ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಓಡಿ ಹೋದ್ರು. ವ್ಯತ್ಯಸ್ತ ವಸ್ತ್ರಾಭರಣ ಕಾಶ್ಚಿತ್ ಕೃಷ್ಣಾಂತಿಕಂಬೆಯು, ಏನು ಅವರಿಗೆ ವಸ್ತ್ರ ಯಾವ ಬಟ್ಟೆ ಎಲ್ಲಿ ಹಾಕೊಳ್ಬೇಕು ಅಂತ ಅನ್ನೋದು ಕೂಡ ಅವರಿಗೆ ಲಕ್ಷ್ಯ ಇಲ್ಲ. ಏನೇನೋ ಏನ್ ಸಿಕ್ತು ಅದನ್ನೇ ಹೊತ್ಕೊಂಡ್ರು. ಕೈಗೆ ಹಾಕೊಳ್ತಕ್ಕಂತಹ ಬಳೆಗಳನ್ನ ಕಾಲಿಗೆ ಹಾಕೊಳ್ತಕ್ಕಂತಹ ಬಳೆಗಳನ್ನ ಆ ಕಾಲಿನ ತಮ್ಮ ಆ ನೂಪುರಗಳನ್ನ ಅವುಗಳನ್ನ ತಲೆಗೆ ಹಾಕೊಂಡ್ರು. ಇಂಥವೆಲ್ಲ ಮಾಡಿಕೊಂಡು ಎಲ್ಲರೂ ಕೂಡ ಕೃಷ್ಣನ ಬಳಿಗೆ ಅವರು ಓಡಿ ಬಂದ್ರು ಅಂತ ಅನ್ನೋದು ಅವ್ರು ಎಷ್ಟು ತಮ್ಮ ಕಷ್ಟದ ಕೆಲಸ. ಇದು ಅವರ ಕೃಷ್ಣನ ಆಕರ್ಷಣ ಶಕ್ತಿ ಎಷ್ಟು ಭಯಂಕರವಾದದ್ದು, ಎಷ್ಟು ತೀವ್ರವಾದಂತಹದ್ದು. ಆ ತೀವ್ರವಾದಂತಹದ್ದು ಅಂತನ್ಲಿಕ್ಕೆ ಅಲ್ಲಿರತಕ್ಕಂಥ ಅನೇಕ ಉಳಿದ ಜನರು ಕೂಡ ಇದ್ದಾರೆ. ಆದ್ರೆ ಉಳಿದವರಿಗೆ ಅಂತಹ ಒಂದು ತೀವ್ರವಾದ ಆಕರ್ಷಣೆ ಆಗ್ಲಿಲ್ಲ. ಆದ್ರೆ ಗೋಪಿಯರಿಗೆ ಮಾತ್ರ ಆಕರ್ಷಣೆ ಆಯ್ತು ಅಂತಂದ್ರೆ ಅದಕ್ಕೆ ಆ ಜನ್ಮದ ಕೃಷ್ಣನ ಅನುಗ್ರಹ ಕಾರಣ ಒಂದಾದರೆ ಅದಕ್ಕಿಂತ ಹಿಂದಿನ ಅನೇಕ ಜನ್ಮಗಳಲ್ಲಿ ಅವರು ಮಾಡಿದ ಸಾಧನೆ ಅದು ಬಹಳ ಮುಖ್ಯವಾದಂಥದ್ದು. ಹೀಗಾಗಿ ಅಂತಹ ವಿಶೇಷವಾದ ಸಾಧನೆಯನ್ನು ಅವರು ಮಾಡಿದ್ರಿಂದಾಗಿ ಅವರಿಗೆ ಆ ಕೃಷ್ಣನ ಮೇಲೆ ಅಂತಹ ಅತ್ಯಂತ ಭಕ್ತಿ ಯಾರ್ಯಾರಿಗೆ ಬಂದಿದೆ ಅಂತ ತೋರಿಸ್ಲಿಕ್ಕೆ ಹೊರಟಾಗ ಒಂದು ಗೋಪ್ಯ ಕಾಮಾತ್ ಭಯಾತ್ಮಂ ಸಹ ವೇಷಾತ್ ಚೈತ್ಯಾದಯೋ ಅಂತ ಗೋಪಿಯರು ಕಾಮದಿಂದ ಭಗವಂತನನ್ನ ಪಡೆದರು ಅಂತ ನಾರದರು ಸಪ್ತಮ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಹೀಗಾಗಿ ಆ ಗೋಪಿಯರ ಮೇಲೆ ಮಾಡಿರ್ತಕ್ಕಂತಹ ಕೃಷ್ಣ ಪರಮಾತ್ಮನ ವಿಶೇಷವಾದ ಅನುಗ್ರಹ ಅದು ಅಪೂರ್ವ. ಉಳಿದವರು ಯಾರ ಮೇಲೂ ಕೂಡ ಅಂತಹ ವಿಶೇಷವಾದ ಅನುಗ್ರಹ ಅಂತ ಅನ್ನೋದು ಆಗಿಲ್ಲ. ಅದಕ್ಕೆ ಒಂದು ದಾಸರ ರಚನೆ ರಂಗಕೊಳಲ ನೂದಲಾಗಿ ಎಂಬುದಾಗಿ ಅದೊಂದು ಪ್ರಸನ್ನ ವೆಂಕಟ ದಾಸರ ರಚನೆ. ಮಂಗಳಮಯ ಪಾಯಿತು ಧರೆ ಜನಂಗಳು ಜೀವದ ಚೇತನ ಮರೆತು ರಂಗ ಧ್ಯಾನ ಬೈರಾಗಲು ರಂಗ ರಂಗಯ್ಯ ಕೋಣನು ಶ್ರೀರಂಗ ಕೋಣನು ಬಾಡಿದ ಬಳ್ಳಿ ಮರಗೋನೆ ಒಡೆದು ತೀಡುವ ಮಂದ ಮಾರುತಕ್ಕೂ
ರಂಗ ಕೊಳಲ ರಂಗಯ್ಯ ಕೊಳಲ ಮೂದಲು ಶ್ರೀರಂಗ ಕೊಳಲ ರಂಗಯ್ಯ ಕೊಳಲ ಮೂದಲು ಮುದ್ದು ಮೋಹನ ಮಂಜುಳ ಸಂಗೀತ ಸತ್ತನಾಲಿಸಿ ಗೋಪಾಲನೆಯರು ಬುದ್ಧಿ ಸೂರ್ಯಾಡಿದ ರಂಗಜ ಶರಕ್ಕೆ ಬಿದ್ದು ಪರವಶರಾದೆ ಸಿದ್ಧ ಮುನಿ ಜನರಿದ್ದ ಸಮಾಧಿಯೊಳೆತ್ತು ಕುಣಿದ ರೆದೆತಾವರೆ ಗತ್ತುಗಿ ಅರಸ ನುಳಿಸಿಕೊಂಡರು ಗೆದ್ದರು ಭವಸರು ರಂಗ ಕೊಳಲ ರಂಗಯ್ಯ ಕೊಳಲ ಶ್ರೀರಂಗ ಕೊಳಲ ರಂಗಯ್ಯ ಕೊಳಲ ಶ್ರೀ ಮನೋಹರ ಮೂರ್ತಿ ಗೋಪಾಲನ್ ಆಮದು ಕುಂಜ ವರದಿ ತ್ರಿಭಂಗಿಲಿ ಹೇಮಾಂಬರುತ್ತು ಗೀರ್ಘಂಧ ಕಸ್ತೂರಿ ನಾಮಕುಟ ಬೆಳಲಿ ದಾವವನಮಾಲೆ ರತ್ನಾಭರಣದ ಸ್ವಾಮಿ ಶ್ರೀ ಪ್ರಸನ್ನ ವೆಂಕಟಕೃಷ್ಣನ ನಾಮಕ್ರಿಯ ಕುಂದಕ್ರಿಯ ಮೇಘರಾಗವ ಮಾಡಿ ಸಾಮಗಾಯನದಿ ರಂಗ ಕೊಳಲ ರಂಗಯ್ಯ ಕೊಳಲ ಮಂಗಳಮಯವಾಯಿತು ಧರೆ ಜನಗಳು ಜೀವದ ಚೇತನ ಮರೆತು ರಂಗಜ್ಞಾನ ಬರಲಾಗೆ ರಂಗಜ್ಞಾನ ಬರಲಾಗೆ ರಂಗಜ್ಞಾನ ಬರಲಾಗೆ. ನೋಡಿ, ಇದರಲ್ಲಿ ದಾಸರಾಯರು ಭಾಗವತದ ಶ್ಲೋಕವನ್ನ ಯಥಾವತ್ತಾಗಿ ಮಾಡಿರೋದ್ರಿಂದ ಇದೊಂದು 4ನೇ ನುಡಿ. ಮಂಜುಳ ಸಂಗೀತ ಸದ್ದನ ಆಲಿಸಿ ಗೋಪಾಂಗನೆಯರೆಲ್ಲರೂ ಬುದ್ಧಿ ಸೂರ್ಯಾಡಿದರು, ಅಂಗಜ ಶರಕ್ಕೆ ಬಿದ್ದು ಪರವಶರಾದರು. ಕೃಷ್ಣ ಪರಮಾತ್ಮನ ಮಂಜುಳ ಸಂಗೀತ ಅವರು ಕೇಳಿದ ತಕ್ಷಣ ಬುದ್ಧಿಯನ್ನ ಸುರಿದಾಡಿ ಬುದ್ಧಿಯ ವಶಕ್ಕೆ ಅವರು ಬುದ್ಧಿಯನ್ನು ಬಿಸಾಕಿ, ಏನು ಒಂದು ನಮ್ಮ ಪರಂಪರೆಯ ಒಂದು ಮರ್ಯಾದೆ ಅಂತ ಅನ್ನೋದಿದೆ, ಆ ಮರ್ಯಾದೆಯನ್ನೇ ಬಿಸಾಡಿ ಅವರು ಕೃಷ್ಣ ಪರಮಾತ್ಮನ ಕಡೆಗೆ ಓಡ್ಕೊಂಡು ಹೋದರು. ಯಾಕೆಂತಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಲ್ಲವೂ ಕೂಡ ತುಂಬಾ ನಿಯಮಬದ್ಧವಾದಂಥದ್ದು. ಸಣ್ಣ ವಯಸ್ಸಿನಲ್ಲಿ ಹೇಗಿರಬೇಕು, ಮದುವೆ ಆದ್ಮೇಲೆ ಹೇಗಿರಬೇಕು, ಕಡೆಗಾಲದಲ್ಲಿ ಹೇಗಿರಬೇಕು, ಎಲ್ಲವೂ ಕೂಡ ತುಂಬಾ ನಿಯಮಬದ್ಧವಾದಂಥದ್ದು. ಯಾವತ್ತೂ ಕೂಡ ಪರಪುರುಷನ ಮಾತು ಕೇಳಬಾರದು, ಪರಪುರುಷನ ನೋಡಬಾರದು, ಪರಪುರುಷನ ಜೊತೆಗೆ ಅವನ ಸಂಘವನ್ನು ಮಾಡಬಾರದು. 3 ನೋಡ್ಲೇಬಾರದು, ಮಾತಾಡಬಾರದು. ಅಷ್ಟು ಕಟ್ಟುನಿಟ್ಟಾಗಿ ನಮ್ಮಲ್ಲಿ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಅಂಥದ್ರಲ್ಲಿ ಇವರು ಬುದ್ಧಿಯನ್ನ ಓಡಿಸಿ, ಬುದ್ಧಿಯನ್ನ ತೆಗೆದುಹಾಕಿ, ಶಾಸ್ತ್ರ ಮರ್ಯಾದೆಯನ್ನ ಮೀರಿ ಬುದ್ಧಿ ಸೂರ್ಯಾಡಿದಿ ಅಂಗಜ ಶರಕ್ಕೆ ಬಿದ್ದು ಪರವಶರಾದರು. ಯಾಕೆ ಅಂತಂದ್ರೆ ಆ ಗೋಪಿಯರಿಗೆ ಈ ಪರಮಾತ್ಮನ ಅಂಗಸಂಗದಿಂದ ಆಗತಕ್ಕಂತಹ ಆನಂದ ತುಂಬಾ ದೊಡ್ಡದು. ಎಂತೆಂತಹ ಸಿದ್ಧ ಮಹಾತ್ಮರು ತಮ್ಮ ಇಡೀ ಜೀವನದ ತಪಸ್ಸಿನಿಂದ ಯಾವ ಸಿದ್ಧಿಯನ್ನು ಪಡಿತಾರೋ ಅಂತಹ ಸಿದ್ಧಿಯ ಫಲವನ್ನ ಗೋಪಾಂಗನೆಯರು ಈ ಒಂದು ತಮ್ಮ ಅತ್ಯಂತ ಸುಲಭವಾದ ರೀತಿಯಲ್ಲಿ ಪಡೆದಿದ್ದಾರೆ. ಸಿದ್ಧ ಮುನಿಜನರಿದ್ದ ಸಮಾಧಿಯೊಳು ಎದ್ದೆದ್ದು ಕುಣಿದರು. ಎದೆ ತಾವರೆಯ ಗದ್ದುಗೆ ಅರಸನು ಒಲಿಸಿಕೊಂಡರು ಅಂತ. ಎದೆ ತಾವರೆ ಹೃತ್ಕಮಲದ ಅರಸ ಅಂತ ಪರಮಾತ್ಮನನ್ನು ಅವರು ಒಲಿಸಿಕೊಂಡು ತಮ್ಮ ಜೀವನದ ಸಾರ್ಥಕತೆಯನ್ನ ಅವರು ಅನುಭವಿಸಿದ್ರು ಅಂತ ಹೇಳಿ ಪ್ರಸನ್ನ ವೆಂಕಟರ ಈ ಕೃತಿ. ಎಲ್ಲಿ ಹೋಗ್ತಾ ಇದೆ?
ಊಟ ಮಾಡ್ತಾ ಇದ್ದಾರೆ, ಬಡಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಹೊರಟು ಬಿಟ್ಟರು ಅಂತಂದ್ರೆ ತಕ್ಷಣ ಎಲ್ಲರೂ ಕೂಡ ಕೇಳ್ತಾರಲ್ಲ, ಎಲ್ಲಿ ಹೋಗ್ತಾ ಇದ್ರಿ, ಎಲ್ಲಿ ಹೋಗ್ತಾ ಇದ್ರಿ, ಯಾಕೆ ಹೋಗ್ತಾ ಇದ್ರಿ? ತಾ ವಾರ್ಯಮಾಣ ಪತಿಭಿ ಪಿತೃಭಿ ಭ್ರಾತೃ ಬಂಧುಭಿ ಗೋವಿಂದ ಅಪಹೃತ ಆತ್ಮಾನಃ ನನ್ಯವರ್ತಂತ ಯೋಷಿತಃ. ತಂದೆಯಂದರು, ಗಂಡಂದರು, ಅಣ್ಣ ತಮ್ಮಂದರು ಎಲ್ಲರೂ ಕೂಡ ತಡಿತಾ ಇದ್ದಾರೆ, ಆದ್ರೆ ಅವರ ಹೃದಯವನ್ನು ಅಪಹರಣೆ ಮಾಡಿದ ದೊಡ್ಡ ಕಳ್ಳ ಕೃಷ್ಣ ಅಲ್ಲಿ ಇಟ್ಕೊಂಡಿದ್ದ. ಹೀಗಾಗಿ ಅವ್ರು ಯಾರೂ ಕೂಡ ಅವರು ಗಂಡಂದ್ರ ಮಾತು ಕೇಳಲಿಲ್ಲ. ನನ್ಯವರ್ತಂತ ಯೋಷಿತ, ತಕ್ಷಣ ಓಡ್ಕೊಂಡು ಹೋಗ್ಬಿಟ್ರು. ಕೆಲವೊಬ್ರು ಮಾತ್ರ ಅವರ ಗಂಡಂದ್ರು ಭಾರಿ ವಿಚಾರ ಮಾಡಿದ್ರು, ಎಲ್ಲ ಗೋಪಿಯರೆಲ್ಲ ಓಡ್ ಹೋಗ್ತಾ ಇದ್ರೆ ಏನಾದ್ರು ಪರಿಹಾರ ಮಾಡೋಣ, ಇದಕ್ಕೊಂದು ಪ್ಲಾನ್ ಮಾಡೋಣ ಅಂತ ಹೇಳಿ ಮನೆಗೆ ಬಾಗಿಲು ಹಾಕಿ ಬೀಗ ಹಾಕಿದ್ರು. ಏನ್ ಮಾಡೋದು, ಎಲ್ಲಿಗೆ ಹೋಗೋದು? ತಕ್ಷಣ ಅಂತರ್ಗ್ರಹಗತ ಕಾಚಿದ ಗೋಪ್ಯೋ ಅಲಬ್ಧ ವಿನಿರ್ಗಮಾಹ ಕೃಷ್ಣನ ಭಾವನಾಯುಕ್ತ ಗದ್ದೆ ಬೀಳಿದ ಲೋಚನ. ಆಯ್ತು, ಕೃಷ್ಣನ ಸಾಕ್ಷಾತ್ ಸಂಘ ಆಗ್ಲಿಲ್ಲ, ಆದ್ರೆ ತಮ್ಮ ಮನಸ್ಸಿನೊಳಗೆ ಅವರು ತಮ್ಮ ಕಣ್ಣನ್ನು ಮುಚ್ಚಿ ತಮ್ಮ ಹೃದಯದೊಳಗೆ ಕೃಷ್ಣ ಪರಮಾತ್ಮನ ಒಂದು ಧ್ಯಾನವನ್ನು ಅವರು ತಮ್ಮನ್ನ ಕೃಷ್ಣ ಪರಮಾತ್ಮನ ಜೊತೆಗಿದ್ದೀವಿ ಅಂತ ಒಂದು ಭಾವನೆಯನ್ನು ಅವರು ತೆಗೆದುಕೊಂಡು ಅದರಿಂದನೇ ಅವರು ಸಂತೋಷ ಪಟ್ಟರು. ಯಾಕೆ ಅಂತಂದ್ರೆ ಎರಡು ರೀತಿಯಾದಂತಹ ಸನ್ನಿವೇಶಗಳು. ಒಂದು, ನಮಗೆ ತುಂಬಾ ಪ್ರಿಯರಾದವರ ಜೊತೆಗೆ ಇರತಕ್ಕಂತಹ ಒಂದು ಸನ್ನಿವೇಶ ಸಂಯೋಗ. ಇನ್ನೊಂದು ವಿಪ್ರಲಂಭ. ನಮಗೆ ತುಂಬಾ ಪ್ರಿಯರಾದವರಿದ್ದಾರೆ, ಪ್ರಿಯರಾದವರ ಜೊತೆಗೆ ನಾವು ಹೋಗ್ಬೇಕಾಗಿದೆ, ಆದ್ರೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಅವಾಗ ಏನಂತಂದ್ರೆ ವಿಪ್ರಲಂಬ ಶೃಂಗಾರ ಅಂತ ಅನ್ನೋದು ತುಂಬಾ ಗಾಢವಾಗಿರುತ್ತೆ ಅಂತ ಅನ್ನೋದು ಶಾಸ್ತ್ರಜ್ಞರ ಸಂಪ್ರದಾಯ. ಹೀಗಾಗಿ ಈ ಕೃಷ್ಣನ ಜೊತೆಗೆ ಹೋಗಿ ಕೃಷ್ಣನ ಸಂಪರ್ಕವನ್ನು ಪಡೆದ, ಕೃಷ್ಣನ ಅಂಗಸಂಗವನ್ನು ಪಡೆದ ಗೋಪಿಯರ ಪುಣ್ಯಕ್ಕಿಂತ, ಅವರ ಭಾವತೀವ್ರತೆಗಿಂತ ಈ ಮನೆಯಲ್ಲಿ ಇದ್ದು ಕಷ್ಟಪಡ್ತಕ್ಕಂಥವರ ಭಾವತೀವ್ರತೆ ಜಾಸ್ತಿ ಆಗಿತ್ತು ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ದುಸ್ಸಹ ಪ್ರೇಷ್ಠ ವಿರಹ ತೀವ್ರ ತಾಪ ಧೃತ ಅಶುಭಾಹ, ಅವರ ಎಲ್ಲ ಅಶುಭ ಕರ್ಮಗಳೆಲ್ಲವೂ ಕೂಡ ಕೃಷ್ಣ ಪರಮಾತ್ಮನ ಚಿಂತನೆಯಿಂದ ನಾಶ ಆಗಿಬಿಟ್ಟು ಅವರು ಕೃಷ್ಣ ಪರಮಾತ್ಮನ ಅಲ್ಲೇ ಅವರು ಹೊಂದಿದ್ರು. ಧ್ಯಾನ ಪ್ರಾಪ್ತ ಅಚ್ಯುತಾಶ್ಲೇಷ ನಿವೃತ್ತ್ಯಾಕ್ಷೀಣ ಮಂಗಲಾಹ, ಅವರು ಧ್ಯಾನದಲ್ಲೇ ಕೃಷ್ಣ ಪರಮಾತ್ಮ ಅವರಿಗೆ ಆಲಿಂಗನವನ್ನು ಕೊಟ್ಟ, ಅವರ ಮೈಯನ್ನು ಮುಟ್ಟಿದ, ಅವರಿಗೆ ಅನುಗ್ರಹವನ್ನು ಮಾಡಿದ. ಅಂತಹ ಒಂದು ವಿಶೇಷವಾದ ಅನುಗ್ರಹವನ್ನ ಗೋಪಿಯರು ಪಡ್ಕೊಂಡ್ರು ಅಂತ ಅಲ್ಲಿ ವರ್ಣನೆ ಬಂದಿದೆ. ತದನಂತರದಲ್ಲಿ ಎಲ್ಲರೂ ಕೂಡ ಮತ್ತೆ ಪರೀಕ್ಷಿತ್ ರಾಜ ಕೇಳ್ತಾನೆ, ಅದು ಹೇಗೆ ಎಲ್ಲ ಗೋಪಿಯರೆಲ್ಲ ತಮ್ಮ ಮರ್ಯಾದೆಯನ್ನು ಬಿಟ್ಟು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಸಾಕ್ಷಾತ್ ಪರಮಾತ್ಮ ಅವನೇ ಇದಕ್ಕೆಲ್ಲ ಇಡೀ ಜಗತ್ತಿಗೆ ಪತಿಯಾಗಿರ್ತಕ್ಕಂಥ ಒಂದು ಪರಮಾತ್ಮ. ಹೀಗಾಗಿ ನಾವು ಎಲ್ಲ ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ಪರಮಾತ್ಮನ ಸೇವೆಗಾಗಿ ಇರತಕ್ಕಂತಹ ಕರ್ಮಗಳಾದ್ರಿಂದಾಗಿ ಆ ಪರಮಾತ್ಮನ ಸೇವೆಗಾಗಿ ಇವರು ಏನ್ ಮಾಡಿದ್ರು ಕೂಡ ತಪ್ಪಿಲ್ಲ ಅಂತ ಪರೀಕ್ಷೆಗೆ ಶುಕಾಚಾರ್ಯರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ನಚಯೋಂ ವಿಸ್ಮಯ ಕಾರ್ಯ ಭವತ ಭಗವದ್ಗೀತೆಯ ಯೋಗೇಶ್ವರೇಶ್ವರೇ ಕೃಷ್ಣ ಯಥ ಏತದ್ ವಿಮುಚ್ಯತೆ. ಕೃಷ್ಣ ಪರಮಾತ್ಮನ ಕೇವಲ ಒಂದು ನಾಮಸ್ಮರಣೆಯಿಂದ ನಾವು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ. ಅಂತಹ ಅತ್ಯಂತ ಅದ್ಭುತವಾದ ಕೃಷ್ಣ ಪರಮಾತ್ಮ ಸಾಕ್ಷಾತ್ತಾಗಿ ಬಂದಾಗ ಯಾರು ಅದನ್ನು ನಿರಾಕರಿಸಲಿಕ್ಕೆ ಸಾಧ್ಯ? ಯಾವ ತಪ್ಪು ಕೂಡ ಇಲ್ಲ ಅಂತ ಆಚಾರ್ಯರು ಉತ್ತರವನ್ನು ಕೊಟ್ಟರು. ತದನಂತರದಲ್ಲಿ ಎಲ್ಲ ಗೋಪಿಯರು ಕೂಡ ಕೃಷ್ಣನ ಕಡೆಗೆ ಬಂದಾಗ ಕೃಷ್ಣ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಿದ. ಎಲ್ಲ ಗೋಪಿಕೆಯರೆಲ್ಲ ನೀವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ, ನಿಮ್ಗೆ ಏನ್ ನಾನು ಮಾಡ್ಲಿ, ಏನ್ ನೀವು ಯಾಕೆ ಬಂದಿದ್ದೀರಿ ಅಂತ ಕೃಷ್ಣ ಪರಮಾತ್ಮ ಏನೋ ತಿಳಿಯದಂತೆ ಕೃಷ್ಣ ಏನ್ ಮಾಡಿದ. ನೀವು ಬಂದಿದ್ದೀರಿ, ಎಲ್ಲ ನಿಮ್ಮ ತಂದೆ ತಾಯಿಯಂದ್ರು ನಿಮ್ಗೆಲ್ಲ ಕಾಯ್ತಾ ಇದ್ದಾರೆ, ನಿಮ್ಮ ಸಲುವಾಗಿ ಕಾಯ್ತಾ ಇದ್ದಾರೆ. ತುಂಬಾ ರಾತ್ರಿ ಇದು, ರಾತ್ರಿಯಲ್ಲಿ ಎಲ್ಲ ಒಂದು ಭೂತ ಪ್ರೇತ ಪಿಶಾಚಿಗಳೆಲ್ಲ ಓಡಾಡ್ತಾ ಇರುತ್ತೆ, ಬೇರೆ ಬೇರೆ ಮೃಗಗಳು, ಕ್ರೂರ ಮೃಗಗಳೆಲ್ಲ ಕೂಡ ಓಡಾಡ್ತಾ ಇರುತ್ತೆ. ಹೀಗಾಗಿ ನೀವು ಇಂಥ ಘೋರವಾದ ರಾತ್ರಿಯಲ್ಲಿ ಇಲ್ಲಿ ಬಂದಿದ್ದೀರಿ, ನೀವು ಯಾಕೆ ಎಷ್ಟು ಕಷ್ಟಪಡ್ತಾ ಇದ್ದೀರಿ, ನೀವೆಲ್ಲ ವಾಪಸ್ ಹೋಗ್ಬಿಟ್ರಿ ಅಂತ. ಅದರಿಂದಾಗಿ ತದ್ಯಾತ ಮಾಚಿರಂ ಗೋಷ್ಠಂ ಶುಶ್ರೂಷಂ ಪತೀನ್ ಸತೀಹಿ, ಎಲ್ಲ ನಿಮ್ಮ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ, ನಿಮ್ಮ ಎಲ್ಲ ಸಣ್ಣ ಸಣ್ಣ ಹುಡುಗರಿಗೆಲ್ಲ ನೀವು ಇನ್ನೂ ವ್ಯವಸ್ಥೆ ಮಾಡಬೇಕಾಗಿದೆ, ನೀವೆಲ್ಲ ಹೋಗ್ರಿ, ನೀವು ಬಂದದ್ದು ಒಳ್ಳೇದಾಯ್ತು. ನೀವೇನು ನನಗೆ ಬಹಳ ನನ್ನ ಸ್ನೇಹ ಅಥವಾ ಮದಭಿ ಸ್ನೇಹ ಭವಂತ್ಯೋ ಎಂದಾಶಯ ಆಗತಾ ಹಿಪಬನ್ನಂತದ್ದು ಪ್ರಿಯಂತೆ ನನ್ನನ್ನು ಕಂಡ್ರೆ ಇಡೀ ಪ್ರಪಂಚಕ್ಕೆ ತುಂಬಾ ಪ್ರೀತಿ. ಹೀಗಾಗಿ ನೀವು ನನ್ನ ಕಡೆಗೆ ಬಂದದ್ದು ಒಳ್ಳೇದಾಯ್ತು. ಆದ್ರೆ ಅದಕ್ಕಿಂತ ದೊಡ್ಡದಾದ ಸಂಗತಿ ಏನು ಅಂತಂದ್ರೆ, ಮನೆಯವರ ಪರಿವಾರದವರ ಸೇವೆಯನ್ನು ಮಾಡ್ತಕ್ಕಂಥ ತುಂಬಾ ದೊಡ್ಡ ಸಂಗತಿ. ನಿಮ್ಮ ಗಂಡಂದಿರ ಸೇವೆಯನ್ನು ಮಾಡಬೇಕು, ನಿಮ್ಮ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಬೇಕು, ಮಕ್ಕಳ ಸೇವೆಯನ್ನು ಮಾಡಬೇಕು, ಮನೆಯ ವಾರ್ತೆಯನ್ನು ನೋಡ್ಕೊಳ್ಬೇಕು. ಹೀಗಾಗಿ ನೀವು ತಕ್ಷಣದಲ್ಲಿ ಇಲ್ಲಿಂದ ಹೊರಟು ಬಿಡ್ರಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅವರಿಗೆ ಆದೇಶವನ್ನು ಮಾಡಿದ. ನೀವು ಹೋಗ್ರಿ, ಮನೆಗೆ ಹೋಗ್ರಿ, ನನ್ನ ನೋಡಿ ಆಯ್ತಲ್ವಾ, ಮನೆಗೆ ಹೋದ್ಮೇಲೆ ನಿಮ್ಗೆ ನನ್ನನ್ನು ಧ್ಯಾನ ಮಾಡಿ ಅಲ್ಲೇ ನೀವು ಶ್ರವಣಾತ್ ದರ್ಶನಾತ್ ಧ್ಯಾನಾನ್ ಮೈ ಭಾವೋನು ಕೀರ್ತನಾತ್ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥೋಗ್ರಹ.
ಮನೆಗೆ ಹೋದ್ರೆ ಒಂದ್ಸಲ ನೋಡಿ ಆಗಿದೆ, ಮನೆಗೆ ಹೋದ್ರೆ ಮತ್ತೆ 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 ಪುನಃ ನನ್ನ ಧ್ಯಾನ ಮಾಡಿ ಅಲ್ಲೇ ನೀವು ಸಂತೋಷವನ್ನು ಅನುಭವಿಸ್ರಿ, ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅವರಿಗೆ ಆದೇಶವನ್ನು ನೀಡಿದ. ಆದೇಶವನ್ನು ನೀಡಿದ ಕೂಡಲೇ ಅವರಿಗೆ ತುಂಬಾ ಮನಸ್ಸಿಗೆ ದುಃಖ ಆಯಿತು. ಯಾಕೆ ಅಂತಂದ್ರೆ ಕೃಷ್ಣ ಪರಮಾತ್ಮನ ವೇಣುಗಾನವನ್ನು ಕೇಳಬೇಕು, ಕೃಷ್ಣ ಪರಮಾತ್ಮನ ಜೊತೆಗಿರಬೇಕು ಅಂತ ಅವರು ಯಾವ ಒಂದು ಮರ್ಯಾದೆಗೂ ಕೂಡ ನಮ್ಮ ಲೌಕಿಕವಾದ ವ್ಯವಸ್ಥೆಗೆ ಒಳಪಡದೆ ಎಲ್ಲವನ್ನೂ ಕೂಡ ಬಿಟ್ಟು ಮನೆ ಮಠ ಮಾರು ಮಕ್ಕಳು ಗಂಡಂದ್ರು ಅತ್ತೆ ಮಾವಂದರು ಯಾರನ್ನು ಬೇಕಾದ್ರೂ ಬಿಡಬಹುದು, ಆದ್ರೆ ನಮ್ಮ ಮನೆಯನ್ನು ಬಿಡೋದಾಗ್ಲಿ ನಮ್ಮ ಪರಿವಾರವನ್ನು ಬಿಡೋದಾಗ್ಲಿ ತುಂಬಾ ಕಷ್ಟದ ಸಂಗತಿ. ಅಂತಹ ತುಂಬಾ ದೊಡ್ಡ ತ್ಯಾಗವನ್ನು ಮಾಡಿರ್ತಕ್ಕಂಥವರು ಗೋಪಿಕಾಸ್ತ್ರೀಯರು. ಇಂತಹ ತುಂಬಾ ದೊಡ್ಡ ತ್ಯಾಗವನ್ನು ಮಾಡಿ ಗೋಪಿಕಾಸ್ತ್ರೀಯರಲ್ಲಿ ಬಂದಿದ್ದಾರೆ. ಬಂದವರನ್ನ ಕೃಷ್ಣ ಪರಮಾತ್ಮ ವಾಪಸ್ ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಎಂತಹ ದುಃಖದ ಸಂಗತಿ ಇದು. ಅವರೆಲ್ಲರೂ ಕೂಡ ಅಳ್ಳಿಕ್ಕೆ ಶುರು ಮಾಡಿದ್ರು, ತಮ್ಮ ಕಾಲುಗಳಿಂದ ಭೂಮಿಯನ್ನ ಕೆರೆಯಲಿಕ್ಕೆ ಶುರು ಮಾಡಿದ್ರು. ತುಂಬಾ ಅಳ್ಳಿಕ್ಕೆ ಶುರು ಮಾಡಿ ಅವ್ರು ಏನ್ ಮಾಡಬೇಕು ಏನ್ ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗದೆ ಅವರು ಸುಮ್ಮನೆ ಸ್ವಲ್ಪ ಹೊತ್ತು ತುಂಬಾ ಹಾಗೆ ದುಃಖದಿಂದ ಏನ್ ಹೇಳಬೇಕು ಅಂತ ಗೊತ್ತಾಗದೆ ಭಾವ ಗಂಭೀರತೆಯಿಂದ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡಿದ್ರು. ಆಮೇಲೆ ಎಷ್ಟಾದ್ರೂ ಏನೋ ಒಂದು ಹೇಳಬೇಕು ಏನೋ ಮಾಡ್ಬೇಕಲ್ಲ ಅಂತ ಹೇಳಿ ಆಮೇಲೆ ಏನೋ ಒಂದು ಕಷ್ಟಪಟ್ಕೊಂಡು ಎಷ್ಟೋ ಕಷ್ಟಪಟ್ಕೊಂಡು ಏನೋ ಒಂದು ಮೊದಲು ಮಾತುಗಳಿಂದ ಅವರ ಕಂಠ ಕಟ್ಟಿದೆ, ಕಂಠ ಅದು ಮಾತುಗಳು ಸರಿಯಾಗಿ ಹೊರಗೆ ಬರ್ತಾ ಇಲ್ಲ. ಅಂತಹ ಒಂದು ನಮ್ಮ ಕಂಠದಿಂದ ಅವರು ಮಾತುಗಳನ್ನು ಆಡಿದ್ರು ಅಂತ ಒಂದು ಅದು ಅನೇಕ ಶ್ಲೋಕಗಳಿಂದ ಅವರು ಭಗವಂತನ ಸ್ತೋತ್ರವನ್ನು ಮಾಡಿದ್ರು. ನೀವು ನಮಗೆ ಇಂತಹ ಒಂದು ಘೋರವಾದ ಆದೇಶವನ್ನು ಮಾಡಬೇಡ, ತುಂಬಾ ಕಠಿಣವಾದ ಆದೇಶ. ನಿನ್ನ ಮನೆಯಲ್ಲಿ ನಾವು ದಾಸಿಯರಾಗಿರ್ತೀವಿ, ನಿನ್ನ ಎಲ್ಲ ಸಕಲ ಸೇವೆಯನ್ನು ಮಾಡ್ತೀವಿ, ನಾವು ಎಲ್ಲದಕ್ಕೂ ಕೂಡ ತಯಾರಾಗಿದ್ದೇವೆ. ಅದು ನೀನು ವಾಪಸ್ ಹೋಗ್ರಿ ಅಂತ ಒಂದು ಮಾತು ಮಾತ್ರ ಆಡಬೇಡ, ನಾವು ನಿನ್ನ ದಾಸಿಯರು ನಿನ್ನ ಕಿಂಕರಿಯರು, ಹೀಗಾಗಿ ನಮ್ಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ಅನೇಕ ಶ್ಲೋಕಗಳಿಂದ ಆ ಮಾತುಗಳು ಅವರು ಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡಿದ್ರು ಅಂತ ಅನ್ನೋದು ಒಂದು ದಾಸರಾಯರ ವಿಜಯ ವಿಠಲರ ವಿಜಯದಾಸರ ಒಂದು ಕೀರ್ತನೆ. ಅದರ ಕೀರ್ತನೆ ಕೆಲವು ಮಾತುಗಳನ್ನ ನಾವು ನಿನ್ನನಗಲಿ ಪೋಗಲಾರೆವೋ ನೀರಜಾಕ್ಷ, ನಿನ್ನನಗಲಿ ಪೋಗಲಾರೆವೋ ನೀರಜಾಕ್ಷ, ನಿನ್ನ ಸೇರಿ ಸುಖಿಸ ಬಂದೆವೋ ನಿನ್ನನಗಲಿ ಪೋಗಲಾರೆವೋ. ಮನ್ನಿಸದೆ ಮಮತೆಯಿಂದ ಭಿನ್ನ ನುಡಿಗಳಾಡಿ ನಮಗೆ ಹಣ್ಣು ತೋರಿ ಕಾಳಕೂಟವನ್ನು ಕೊಡುವರೇನು ಕೃಷ್ಣ, ನಿನ್ನ ನಗಲಿ ಹೋಗಲಾರೆವೋ. ಐದುವುದಕ್ಕೆ ಶಕ್ಯವಲ್ಲದ ಅಪ್ರಮೇಯ ಆದಿಪುರುಷ ಶ್ರೀದ ನಮ್ಮ ಕೈಯ ಬಿಡದೆ ಆದರಿಸಬೇಕು, ಪರರಾದರೇನು ನಿನ್ನ ಶರಣರಾದ ಮೇಲೆ ಬಿಡುವುದುಂಟೆ, ನಿನ್ನ ನಗಲಿ ಹೋಗಲಾರೆವೋ. ಬಂಧುವರ್ಗವನ್ನು ಬಿಡುವುದು ಸ್ತ್ರೀಯರಿಗೆ ನಿಂದ್ಯವೆಂದು ಶಾಸ್ತ್ರ ಬೇಡುವುದು, ಎಂದಿಗೆಂದಿಗೆ ಮಗೆ ನೀನೆ ಬಂಧುವೆಂದು ಬಂದಿಹೆವು, ಸಿಂಧು ಶಯನ ನಮ್ಮನ್ಯಾಕೆ ಇಂದು ಹೋಗಿರೆಂಬೆ ನೀನು, ನಿನ್ನ ನಗಲಿ ಹೋಗಲಾರೆವೋ. ಶಮದವಾದಿ ಗುಣಗಳಿಂದಲೀ ಸಜ್ಜನರು ಕ್ರಮದಿ ನಿನ್ನ ಮೂರ್ತಿ ಮನದಲ್ಲಿ ಮಮತೆಯಿಂದ ಪೂಜಿಸುತ್ತ ಗಮನಿಸುವರು ನಿನ್ನ ಪುರಕ್ಕೆ, ನಮಗೆ ಮಾತ್ರ ಪತಿಸುತ್ತ ಅದ್ಯರಮಿತ ಸುಖವ ಕೊಡುವರೇನು, ನಿನ್ನ ನಗಲಿ ಹೋಗಲಾರೆವೋ.
ಮೋಕ್ಷ ಇಚ್ಛೆಯಿಂದ ಭಜಿಪ ಜನರ ಪಕ್ಷವಹಿಸಿದಂತೆ ರಕ್ಷಿಸದೆ ಬಿಡುವರೆ ಕಟಾಕ್ಷದಿಂದ ಈಕ್ಷಿಸದೆ ಲಕ್ಷ್ಮೀ ದೇವಿ ನಿಮಗೆ ಬಹಳ ಅಪೇಕ್ಷೆಯಿಂದ ಮೋಹಿಸಿದರೆ ನಿನ್ನ ನಗರಿ ಹೋಗಲ ಅನಘ ನಿನ್ನ ನೋಡಿ ಮೋಹಿಸಿ ಅಂತರಾತ್ಮ ತನು ಮನವು ನಿನ್ನದೆ ಅರ್ಪಿಸಿ ಜನನ ಮರಣದಿಂದ ಜನರು ದಣಿವರೇನೋ ಕಾಂತನಮ್ಮ ಮನಸ್ಸಿನಂತೆ ಒಲಿದು ಸಲಹುವನ ಜನಾಭ ವಿಜಯ ವಿಠಲ ಜನನ ಮರಣದಿಂದ ಜನರು ದಣಿವರೇನೋ ಕಾಂತನಮ್ಮ ಮನಸ್ಸಿನಂತೆ ಒಲಿದು ಸಲಹುವನ ಜನಾಭ ವಿಜಯ ವಿಠಲ ನಿನ್ನ ನಗರಿ ಹೋಗಲ ನೀರಜಾಕ್ಷ ನಿನ್ನ ಸೇರಿ ಸುಖಿಸ ಬಂದೆ ನಿನ್ನ ನಗರಿ ಹೋಗಲ ಗೋಪಿಗಾಸ್ತ್ರೀಯರು ಕೃಷ್ಣ ಪರಮಾತ್ಮ ಕೇಳಿ ಹಣ್ಣು ಕೊಡ್ತೇನೆ ಅಂತ ಕರ್ಕೊಂಡು ಬಂದಿದ್ದಿ, ಕೊಡ್ತಾ ಇರೋದು ಕಾಳಕೂಟ ವಿಷ. ಕಾಳಕೂಟ ವಿಷದ ಹೆಸರು ಕೇಳಿದ್ರೆ ಸತ್ತೋಗ್ತಾರೆ ಅಂತ ಭಯಂಕರವಾದ ವಿಷ. ನೀನು ಮಾಡಿದ್ದು ಹಾಗಾಯ್ತು, ಹಣ್ಣು ತೋರಿ ಕಾಳಕೂಟವನ್ನು ಕೊಡುವರೇನೋ ಕೃಷ್ಣ, ನಿನ್ನ ಅನುಗ್ರಹ ನಮಗೆ ಬೇಕು. ಹೌದು, ಎಲ್ಲ ನಮ್ಮ ಗಂಡ ಮಕ್ಕಳನ್ನ ಬಿಡೋದು ಶಾಸ್ತ್ರ ಸಮ್ಮತ ಅಲ್ಲ ಅಂತ ನೀನು ಹೇಳ್ತಾ ಇದ್ದಿ, ಆದ್ರೆ ಇವರೇನ್ ನಮಗೆ ಸುಖವನ್ನ ಕೊಡ್ಲಿಕ್ಕೆ ಸಾಧ್ಯ? ಪತಿಸುತಾದಿಗಳು ನಮಗೆ ಅಮಿತ ಸುಖವನ್ನ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಅದನ್ನ ಅಮಿತವಾದ ಸುಖವನ್ನ, ಮೋಕ್ಷವನ್ನು ಕೊಡ್ತಕ್ಕಂಥದ್ದು ನೀನು. ಅಂತಹ ಮೋಕ್ಷದಾಯಕನಾದ ಕೃಷ್ಣ ಪರಮಾತ್ಮ ಎದುರುಗಡೆ ಇದ್ದಾಗ ನಾವು ಆ ಬಂಧುವರ್ಗವನ್ನು ಇಟ್ಕೊಂಡು ಎಷ್ಟು ತನಕ ನಾವು ಕಷ್ಟಪಡ್ಲಿಕ್ಕೆ ಸಾಧ್ಯ? ಆದ್ರೆ ತುಂಬಾ ಎಲ್ಲ ಸಜ್ಜನರು ತುಂಬಾ ಕಷ್ಟಪಟ್ಟು ಸಮರ್ಮಾದಿಗಳನ್ನ ಮಾಡಿಕೊಂಡು, ಶ್ರವಣ ಮನನ ನಿಧ್ಯಾಸನಾದಿಗಳನ್ನು ಮಾಡಿಕೊಂಡು ನಿನ್ನ ಪದವನ್ನ, ನಿನ್ನ ಸ್ಥಾನವನ್ನು ಅಪೇಕ್ಷೆ ಮಾಡಿಕೊಂಡು ಅವರು ಬರ್ತಾರೆ. ಅಂತಹ ಅಷ್ಟು ಕಷ್ಟದ ಮಾರ್ಗ ಇದ್ದಾಗ ನಾವು ಸುಲಭವಾಗಿ ನಮ್ಮ ಎದುರುಗಡೆ ಬಂದಾಗ ಮೋಕ್ಷ ಇಚ್ಛೆಯಿಂದ ನಿನ್ನನ್ನು ನಾವು ಭಜಿಸ್ತಾ ಇದ್ದಾಗ ನಮ್ಮ ಪಕ್ಷದಲ್ಲಿ ನೀನು ಇರಬೇಕು, ನಮ್ಮನ್ನು ರಕ್ಷಣೆ ಮಾಡದೆ ನಮ್ಮನ್ನ ದೂರ ಕಳಿಸಬಾರದು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಅವರ ಕಷ್ಟದ ಹೃದಯದ ಮಾತು. ಒಂದು ಮಾತು ಯಾವಾಗಲೂ ಕೂಡ ಕೃಷ್ಣ ಪರಮಾತ್ಮನ ರಾಸಕ್ರೀಡೆಯ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದಾಗ, ಪರಮಾತ್ಮ ರಾಸಕ್ರೀಡೆಯನ್ನು ಯಾಕೆ ಮಾಡಿದ? ಅವನು ಗೋಪಿಯರಾದರೂ ಕೂಡ ಯಾವುದೇ ಕೃಷ್ಣ ಪರಮಾತ್ಮನೇ ಇರಬಹುದು, ರಾಮನೇ ಇರಬಹುದು, ಇನ್ಯಾರೇ ಇರಬಹುದು, ಬೇರೆಯವರ ಹೆಂಡತಿಯರ ಜೊತೆಗೆ, ಬೇರೆಯವರ ಮಕ್ಕಳ ಜೊತೆಗೆ, ಬೇರೆಯವರ ಅಕ್ಕ ತಂಗಿಯರ ಜೊತೆಗೆ ಮದುವೆ ಆಗದೆ ಹಾಗೆ ವಿಹಾರ ಮಾಡೋದಾಗ್ಲಿ ಎಷ್ಟೋ ಮಟ್ಟಿಗೆ ಶಾಸ್ತ್ರ ಸಮ್ಮತ ಅಂತ ಒಂದು ತುಂಬಾ ಎಲ್ರಿಗೂ ಕೂಡ ಕಾಡ್ತಕ್ಕಂತಹ ಒಂದು ದೊಡ್ಡ ಪ್ರಶ್ನೆ. ಗೋಪಿಯರು ಆ ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಅವರು ಈ ಪರಮಾತ್ಮನ ಅಂಗಸಂಗ ಅಂತದ ಅದು ಕಾಮ ಅಲ್ಲ, ಅದು ಅವ್ರಿಗೆ ಏನಂತಂದ್ರೆ ಮೋಕ್ಷ ಇಚ್ಛೆಯಿಂದ ನಿನ್ನ ಭಜಿಪರ ಜನರ ಪಕ್ಷ ವಹಿಸಿದಂತೆ ನಮ್ಮನ್ನು ರಕ್ಷಿಸದೆ ಬಿಡುವರೆ ಅಂತ. ನಾವು ಮೋಕ್ಷದ ಇಚ್ಛೆಯಿಂದ ನಿನ್ನ ಹತ್ರ ಬರ್ತಾ ಇದ್ದೀವಿ ಅಷ್ಟೇ ಹೊರತು ನಮ್ಗೆ ಬೇರೆ ಯಾವುದೇ ಒಂದು ಸಣ್ಣ ಪುಟ್ಟದಾದಂತಹ ಲೌಕಿಕವಾದಂತಹ ಕಾಮ ಅಲ್ಲ. ಆದ್ರಿಂದಾಗಿ ದಿವ್ಯವಾದ ಮಧ್ವಾಚಾರ್ಯರು ಹೇಳ್ತಾರೆ, ಪ್ರೇಮ ಪ್ರವಾಹನೇ ಭಕ್ತಿ. ಎಲ್ಲ ಗಂಡ ಹೆಂಡತಿನ ಮಕ್ಕಳು ಇವಳ ಮೇಲೆ ಎಷ್ಟು ಪ್ರೀತಿಯನ್ನು ನಾವು ಮಾಡ್ತೀವೋ, ಆ ಎಲ್ಲ ಜನರಿಗಿಂತ ಜಾಸ್ತಿ ಆದ್ಮೇಲೆ ನಾವು ಪ್ರೀತಿಯನ್ನು ಮಾಡಿದ್ರೆ ಅದನ್ನ ನಾವು ಭಕ್ತಿ ಅಂತ ಕರೆಸ್ಕೊಡುತ್ತೆ. ಭಕ್ತಿ ಅಂತ ಸುಮ್ಮನೆ ಒಂದು ದೇವ್ರನ್ನ ಎದುರುಗಡೆ ಕಂಡ ಕೈ ಮುಗಿಯೋದು, ಆ ಕಡೆ ದೇವರ ಪರಿವೇ ಇಲ್ಲದಂತೆ ಓಡಾಡೋದು, ಇದು ಭಕ್ತಿ ಅಲ್ಲ. ಹೃದಯದ ಒಳಗೆ ನಿರಂತರವಾಗಿ ಆ ಪ್ರೇಮ ಪ್ರವಾಹವನ್ನ ಮಾಡೋದು ಅದು ಭಕ್ತಿ. ಈ ಅನೇಕ ರೀತಿಯಾಗಿ ಪರಮಾತ್ಮ ಭಕ್ತಿಯ ಪರಮಶತೆಯನ್ನ, ಭಕ್ತಿಯ ತೀವ್ರತೆಯನ್ನ ಬೇರೆ ದೃಷ್ಟಾಂತಗಳಿಂದ ಕೂಡ ಕೃಷ್ಣ ಪರಮಾತ್ಮ ತೋರಿಸಬಹುದಾಗಿತ್ತು. ಧ್ರುವನಿಗೆ ಎಷ್ಟು ಭಕ್ತಿ ಬಂದಿತ್ತು, ಪ್ರಹ್ಲಾದನಿಗೆ ಎಷ್ಟು ಭಕ್ತಿ ಬಂದಿತ್ತು, ಅಂತಹ ದೃಷ್ಟಾಂತಗಳನ್ನು ತೋರಿಸಿ ಪರಮಾತ್ಮ ಭಕ್ತರಿಗೆ ಅನುಗ್ರಹ ಮಾಡಬಹುದಾಗಿತ್ತು. ಉಳಿದ ಭಕ್ತರು ಕೂಡ ಹೀಗಿರಬೇಕು ಅಂತ ಅದನ್ನು ತೋರಿಸಬಹುದಾಗಿತ್ತು.
ಆದ್ರೆ ಗೋಪಿಕಾ ಸ್ತ್ರೀಯರ ಜೊತೆಗೆ ಆ ಪ್ರೀತಿಯನ್ನು ತೋರಿಸಿ ಅವನು ಹಾಗ್ಯಾಕೆ ಮಾಡಿದ ಅಂತಂದ್ರೆ, ಎಲ್ಲ ನಮ್ಮ ಸಂಸಾರದಲ್ಲಿ ಎಲ್ಲ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಗಂಡ ಹೆಂಡತಿರ ಪ್ರೀತಿ. ಆ ಪ್ರೀತಿ ಅಂತ ಅನ್ನೋದು ಎಲ್ಲರಿಗಿಂತ ಮಿಗಿಲಾಗ್ತದೆ. ಯಾರು ಬೇಕಾದ್ರೂ ಬಿಡೋದು. ಅದಕ್ಕೆ ಏನಂತಂದ್ರೆ ಮನೆ ಏನಾದ್ರು ಹಾಳಾಯ್ತು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಹೆಂಡತಿ ಏನಾದ್ರು ಲವ್ ಫೇಲ್ಯೂರ್ ಆಯ್ತು ಅಂತ ಮಾತ್ರ ಯಾರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂತಹ ಒಂದು ತೀವ್ರತೆ ಜಾಸ್ತಿ ಇರುತ್ತೆ ಅದರಲ್ಲಿ. ಅಂತಹ ಸ್ಥಿತಿಯಲ್ಲೂ ಕೂಡ ಅದಕ್ಕಿಂತ ಜಾಸ್ತಿ ನಾವು ಪರಮಾತ್ಮನನ್ನು ನಾವು ಪ್ರೀತಿಸಬೇಕು ಅನ್ನೋದನ್ನು ಜನಗಳಿಗೆ ತಿಳಿಸ್ಲಿಕ್ಕಾಗಿ ಆ ಕೃಷ್ಣ ಪರಮಾತ್ಮ ಇಂತಹ ಒಂದು ಅತ್ಯಂತ ಅದ್ಭುತವಾದ ಪ್ರಸಂಗವನ್ನು ಸೃಷ್ಟಿ ಮಾಡಿ ಆ ಜನಗಳನ್ನ ಅನುಗ್ರಹ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಈ ರಾಸಕ್ರೀಡೆ ಯಾರು ನೋಡಿದ್ರು, ಯಾರು ರಾಸಕ್ರೀಡೆಯನ್ನು ನೋಡಿದ್ರು ಅದೊಂದು ದೊಡ್ಡ ಪ್ರಶ್ನೆ. ಎಲ್ಲ ಗೋಪಿಯರು ಕೂಡ ತಮ್ಮ ಮನೆಯನ್ನು ಬಿಟ್ಟು ಎಲ್ಲ ಓಡಿದ್ರು ಕೃಷ್ಣ ಪರಮಾತ್ಮ ಜೊತೆಗೆ ಇಡೀ ರಾತ್ರಿಯನ್ನ ಅನೇಕ ರಾತ್ರಿಗಳ ಕಾಲ ವಿಹಾರ ಮಾಡ್ತಾ ಇದ್ರು. ಕೃಷ್ಣ ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಇದ್ರು, ಕೃಷ್ಣ ಪರಮಾತ್ಮನ ಕೈಯನ್ನು ಮುಟ್ತಾ ಇದ್ರು, ಕೃಷ್ಣ ಪರಮಾತ್ಮನ ಜೊತೆಗೆ ನೃತ್ಯವನ್ನು ಮಾಡ್ತಾ ಇದ್ರು, ಹಾಡನ್ನು ಹಾಡ್ತಾ ಇದ್ರು, ಕೃಷ್ಣ ಪರಮಾತ್ಮನ ಪಾದ ಸೇವೆಯನ್ನು ಮಾಡ್ತಿದ್ರು ಅಂತ ವರ್ಣನೆ ಬಂದಿದೆ. ಆದರೆ ಈ ರಾಸಕ್ರೀಡೆ ಅಂತ ಅನ್ನೋದು ಉಳಿದ ಯಾರಿಗೂ ಕೂಡ ಕಾಣಿಸಿಲ್ಲ. ವೃಂದಾವನದಲ್ಲಿದ್ದ ಯಾವ ಗೋಪರಿಗೂ ಕೂಡ ಗೊತ್ತಿಲ್ಲ, ಯಾವ ಉಳಿದ ಜನರಿಗೂ ಕೂಡ ಗೊತ್ತಿಲ್ಲ. ಯಾಕೆಂತಂದ್ರೆ ಈ ಗೋಪಿಯರೆಲ್ಲ ಆ ತಮ್ಮ ರಾಸಕ್ರೀಡೆಯನ್ನು ಮುಗಿಸ್ಕೊಂಡು ವಾಪಸ್ ಬಂದಾಗ ಗಂಡಂದ್ರು ಏನೂ ಆಗಿಲ್ಲ ಅನ್ನೋ ರೀತಿ, ಹಿಂದಿನಂತೆ ನಮ್ಮ ಹೆಂಡಂದ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋ ರೀತಿ ಅವ್ರ ಭಾವನೆ ಹಾಗೆ ವರ್ತನೆ ಇತ್ತು. ಹೀಗಾಗಿ ಯಾರಿಗೂ ಕೂಡ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲೌಕಿಕವಾದ ದಿವ್ಯವಾದ ಪ್ರೇಮ ಪ್ರವಾಹ ಇದು. ಅಂತಿದ್ದಾಗಿ ಅದರ ತೀವ್ರತೆ, ಅದರ ಭಾವ ಗಂಭೀರತೆ, ಇದು ಅದು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾತ್ರ ಇಂತಹ ಒಂದು ಸನ್ನಿವೇಶವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಕೃಷ್ಣ ಪರಮಾತ್ಮ ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ಅವರೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿದ ಜೊತೆಗೆ ರಾಸಕ್ರೀಡೆಯನ್ನ ಅನೇಕ ಸಮಯದ ಜೊತೆಗೆ ಅನೇಕ ರೀತಿಯಾದ ರಾಸಕ್ರೀಡೆಯನ್ನು ಮಾಡಿದ. ಆ ರಾಸಕ್ರೀಡೆ ವರ್ಣನೆ ಮಾಡ್ಲಿಕ್ಕೆ ಬಂದ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊತ್ತಿಗೆ ಎಲ್ಲ ಗೋಪಿಕಾಸ್ತ್ರೀಯರಿಗೆ ತುಂಬಾ ಅಹಂಕಾರ ಬಂತು. ಇಡೀ ಪ್ರಪಂಚದಲ್ಲಿರತಕ್ಕಂಥ ಎಲ್ಲಾ ಸ್ತ್ರೀಯರಿಗಿಂತ ನಾವು ತುಂಬಾ ಶ್ರೇಷ್ಠ. ಯಾಕೆಂದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ನಮ್ಮ ಕೈಯಲ್ಲಿ ನಡೆದಿದ್ದಾನೆ, ನಮ್ಮ ಜೊತೆಗೆ ನೃತ್ಯವನ್ನು ಮಾಡ್ತಾ ಇದ್ದಾನೆ, ನಾವು ಹೇಳಿದಂತೆ ನರ್ತನ ಮಾಡ್ತಾ ಇದ್ದಾನೆ. ಎಂತಹ ಭಾಗ್ಯ ನಮ್ಮದು. ಪರಮಾತ್ಮ ಒಂದು ಇಂತಹ ಅತ್ಯಂತ ದೊಡ್ಡ ಸಂಗಮ ಪಡೆದವರು ನಾವು ಮಾತ್ರ ಅನ್ನೋ ಅಹಂಕಾರ ಒಳ್ಳೆ ಕೃಷ್ಣ ಪರಮಾತ್ಮ ಲೀಲಾ ಮಾತ್ರ ವಿಗ್ರಹ ನಟವರ ಅಂತ ನಿನ್ನೆ ಹೇಳಿದ್ದೇವೆ. ಹೀಗಾಗಿ ತಕ್ಷಣ ಏನಂದ್ರೆ ಮಾಯ ಆಗಿಬಿಟ್ಟು ಕೃಷ್ಣ ಪರಮಾತ್ಮ ಮಾಯಾ ತಕ್ಷಣ ಏನಾಯಿತು, ಗೋಪಿಯರಿಗೆ ಹೇಳಿ ರಾತ್ರಿ ಯಮುನಾ ತೀರ ಎಲ್ಲ ವಿಹಾರ ಮಾಡ್ತಾ ಇಷ್ಟು ಮಂದಿ ಇದ್ದಾರೆ, ಯಾರು ಇಲ್ಲ, ಕೃಷ್ಣ ಪರಮಾತ್ಮ ಇಲ್ಲ. ಏನ್ ಮಾಡಬೇಕು ಮುಂದೆ? ಇಡೀ ಕಾಡುಗಳಲ್ಲಿ, ಮೇಡುಗಳಲ್ಲಿ, ಯಮುನಾ ನದಿಯ ತಡೆಗಳಲ್ಲಿ, ಗೋವರ್ಧನಗಿರಿಯ ಸುತ್ತಮುತ್ತಲಿನ ಎಲ್ಲ ಕಾಡುಗಳಲ್ಲಿ ಎಲ್ಲೆಲ್ಲಿ ಬೆಳಕಿನ ಸಂಚಾರ ಇತ್ತು, ಎಲ್ಲೆಲ್ಲಿ ಬೆಳದಿಂಗಳಿತ್ತು, ಅಲ್ಲೆಲ್ಲ ಕಡೆ ಕೂಡ ಸಂಚಾರ ಮಾಡಿದ್ದಾರೆ. ಸಂಚಾರ ಮಾಡಿದ್ರು ಕೂಡ ಕೃಷ್ಣ ಪರಮಾತ್ಮ ಅವರಿಗೆ ಸಿಗ್ತಾ ಇಲ್ಲ. ಸಿಗಲಾರದೆ ಅವರು ಅದೊಂದು ತುಂಬಾ ಇನ್ನೊಂದು ಹಾಡು, ಅವು ಎಲ್ಲಿ ಮಾಯವಾದ ಅಂತ, ಎಲ್ಲಿ ಮಾಯವಾದನೆ ರಂಗಯ್ಯ ಎಲ್ಲಿ ಮಾಯವಾದನೆ ಅಂತ ಹೇಳಿ ಅವರಿಗೂ ಕೂಡ ಒಂದೆರಡು ನುಡಿಗಳನ್ನು ಹೇಳಿ, ಯಾಕಂದ್ರೆ ಇನ್ನು ಗೋಪಿಗೆಗೆ ನಾವು ಬಂದಿದ್ದೇವೆ. ಎಲ್ಲಿ ಮಾಯವಾದನೆ ರಂಗಯ್ಯ, ಎಲ್ಲಿ ಮಾಯವಾದನೆ ರಂಗಯ್ಯ, ಎಲ್ಲಿ ಮಾಯವಾದನೆ ಕೃಷ್ಣಯ್ಯ, ಎಲ್ಲಿ ಮಾಯವಾದನೆ ರಂಗಯ್ಯ, ಎಲ್ಲಿ ಮಾಯವಾದನೆ ಕೃಷ್ಣಯ್ಯ, ಎಲ್ಲಿ ಮಾಯವಾದನೆ ಪುಲ್ಲನಾಭ ಶ್ರೀ ಕೃಷ್ಣ, ಎಲ್ಲಿ ಮಾಯವಾದನೆ ಪುಲ್ಲನಾಭ ಶ್ರೀ ಕೃಷ್ಣ, ಚಲ್ಲೆಗಂಗಳ ಸಖಿಯರು ಹುಡುಕ ಹೋಗುವ ಬನ್ನಿರೆ, ಎಲ್ಲಿ ಮಾಯವಾದನೆ ರಂಗಯ್ಯ. ಮಂದಗಮನೆಯರೆಲ್ಲರೂ ಕೃಷ್ಣ
ಮಾಯವಾದನೆ ಕೃಷ್ಣಯ್ಯ ಎಲ್ಲಿ ಮಾಯವಾದನೆ ರಂಗಯ್ಯ. ಸರಸಿಜಾಕ್ಷಿಯರು ಕೂಡಿ ಕೃಷ್ಣನ ಕೂಡೆ ಸರಸವಾಡುತ್ತಲಿದ್ದೇವೆ ಕರಕರೆಗೊಳಿಸಿ ಮನ್ಮಥ ಬಾಧೆಗೋಪಿಸಿ ಕರಕರೆಗೊಳಿಸಿ ಮನ್ಮಥ ಬಾಧೆಗೋಪಿಸಿ ಚರಣ ಸೇವಕರಾದ ತರಳೆಯರನ್ನು ಬಿಟ್ಟು ಎಲ್ಲಿ ಮಾಯವಾದನೆ ರಂಗಯ್ಯ ಎಲ್ಲಿ ಮಾಯವಾದನೆ ಕೃಷ್ಣಯ್ಯ ಎಲ್ಲಿ ಮಾಯವಾದನೆ ರಂಗಯ್ಯ. ಭಕ್ತವತ್ಸಲ ದೇವನು ತಂದವರನು ಅಕರದಿಂದಲೇ ಕಾಯುವನು ಭಕ್ತವತ್ಸಲ ದೇವನು ತನ್ನವರನು ಅಕರದಿಂದಲೇ ಕಾಯುವನು ಸಿಕ್ಕರೆ ಹೋಗಲು ಹುಡುಕುತ್ತ ಹೋಗುವ ಬನ್ನಿರೆ ಸಿಕ್ಕದೆ ಹೋಗಲು ಹುಡುಕುತ್ತ ಹೋಗುವ ಬನ್ನಿರೆ ಹುಡುಕುತ್ತ ಹೋಗುವ ಬನ್ನಿರೆ ಉಡುಪಿ ಶ್ರೀ ಕೃಷ್ಣನು ಎಲ್ಲಿ ಮಾಯವಾದನೆ ರಂಗಯ್ಯ ಎಲ್ಲಿ ಮಾಯವಾದನೆ ಕೃಷ್ಣಯ್ಯ ಎಲ್ಲಿ ಮಾಯವಾದನೆ ರಂಗಯ್ಯ ಎಲ್ಲಿ ಮಾಯವಾದನೆ ಕೃಷ್ಣಯ್ಯ ಎಲ್ಲಿ ಮಾಯವಾದನೆ ರಂಗಯ್ಯ. ಎಲ್ಲ ಕಡೆ ಗೋಪಿಯನ್ನು ಹುಡುಕ್ತಾ ಇದ್ದಾರೆ. ಎಲ್ಲಿ ಹೋಗಿದ್ರು ಕೂಡ ಕೃಷ್ಣ ಪರಮಾತ್ಮ ಸಿಗ್ತಾ ಇಲ್ಲ. ಅಲ್ಲೊಂದು ಕಡೆ ಎರಡೆರಡು ಜೊತೆ ಹೆಜ್ಜೆಗಳು ಕಾಣಿಸ್ತಂತವರಿಗೆ. ಕೃಷ್ಣ ಪರಮಾತ್ಮ ಇದೇ ದಾರಿ ಹೋಗಿದ್ದಾನೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಹೋದ್ರೆ ಮುಂದೆ ಒಂದ್ ಕಡೆ ಬರೀ ಕೃಷ್ಣನ ಹೆಜ್ಜೆಗಳು ಮಾತ್ರ ಕಾಣಿಸ್ತು. ಅವರೆಲ್ಲ ಅಂದ್ಕೊಂಡು ಯಾವುದೋ ಒಬ್ರು ಗೋಪಿಯನ್ನು ಮಾತ್ರ ಕೃಷ್ಣ ಪರಮಾತ್ಮ ತಗೊಂಡು ಹೋಗಿದ್ದಾನೆ ಅಂತ. ಆಮೇಲೆ ಹೋಗ್ತಾ ಇದ್ದಾಗ ಒಂದೇ ಹೆಜ್ಜೆ ಕಾಣಿಸಿದ ಮೇಲೆ ಬಹುಶಃ ಅವರು ನನಗೆ ನಡೀಲಿಕ್ಕಾಗಲ್ಲ, ನೀನೇ ಎತ್ಕೊಂಡು ಹೋಗು ಅಂತ ಹೇಳಿದ್ದಕ್ಕೆ ಕೃಷ್ಣ ಪರಮಾತ್ಮ ತಾನೇ ಅವ್ರನ್ನ ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಊಹೆ ಮಾಡಿಕೊಂಡು ಮುಂದೆ ಹೋದ್ರು. ಅದರಲ್ಲಿ ಏನೇನು ಚಿಹ್ನೆಗಳು ಕಾಣಿಸ್ತು ಅದನ್ನೆಲ್ಲ ಊಹೆ ಮಾಡ್ಕೊಂಡು ಹೋದರೆ ಒಬ್ಬರೇ ಒಬ್ಬರು ಗೋಪಿ ಆಗಿತ್ತು. ಅವಳು ಕೂಡ ಹೇಳಿದ್ದು, ನಾನು ಇಷ್ಟೆಲ್ಲ ಹೇಳಿದೆ, ನನಗೂ ತುಂಬ ದುರಹಂಕಾರ ಜಾಸ್ತಿ ಬಂತು, ಉಳಿದ ಎಲ್ಲ ಗೋಪಿಯರನ್ನು ಬಿಟ್ಟು ನನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ, ನನ್ನ ಮೇಲೆ ಕೃಷ್ಣನಿಗೆ ತುಂಬ ಪ್ರೀತಿ ಜಾಸ್ತಿ ಅಂತ ಹೇಳಿದ್ರೆ ನನ್ನೂ ಕೂಡ ಬಿಟ್ಟು ಮಾಯ ಆಗಿದ್ದಾನೆ ಅಂತ ಹೇಳಿ ಅವಳು ಕೂಡ ತುಂಬ ದುಃಖಪಟ್ಟು ಎಲ್ಲ ಗೋಪಿಯರು ಕೂಡ ಮತ್ತೀಗ ಆಗ ಬಂದಿದ್ದೆ ಗೋಪಿಯರ ಗೀತೆ ಜಯತೆ ಅಧಿಕಂ ಜನ್ಮನಾಮತಃ ಶ್ವೇತೈಂದಿರ ಸಾಹುತತ್ರಹಿ ಅಂತ ಯಾಸಾಂ ಹರಿಗತೋದ್ಗೀತಂ ಪುನಾದಿ ಗುಣತ್ರಯ ಮೂರು ಲೋಕವನ್ನು ಕೂಡ ಪವಿತ್ರ ಮಾಡತಕ್ಕಂತಹ ತುಂಬ ಅದ್ಭುತವಾದಂತಹ ಗೀತೆ. ಅದು ಗೋಪಿಯರು ತುಂಬ ಭಕ್ತಿಯಿಂದ ತುಂಬ ವಿರಹ ತಾಪದಿಂದ ಕೃಷ್ಣ ಪರಮಾತ್ಮನ ಹೊಗಳಿದ ಸ್ತೋತ್ರ. ಆ ಸ್ತೋತ್ರದ ಕೆಲವು ಅಂಶಗಳನ್ನು ಯಥಾ ಸಮಯ ನೋಡಿ ಇವತ್ತಿನ ವಚನವನ್ನು ಪ್ರಾರಂಭ ಮಾಡೋಣ. ಜಯತೆ ತೇಧಿಕಂ ಜನ್ಮನಾಗಜಃ ಶ್ರಯತ ಇಂದಿರಾ ಸಾಧು ತತ್ರಹಿ ದೈತ ದೃಶ್ಯತಾಂ ತ್ವಾಂ ದಿದೃಕ್ಷ್ಯತಾಂ ತ್ವಯಿ ಗತಾ ಸವಸ್ತ್ವಾಂ ವಿಚಿನ್ವತೆ ವ್ರಜ ಜನಾರ್ತಿಹನ್ ವೀರಯೋಷಿತಾ ನಿಜ ಜನಸ್ಮಯಾ ಧ್ವಂಸನಸ್ಮಿತಾ ಭಜ ಸಖೇ ಭವೆ ಕಿಂಕರಿ ಸ್ಮರೋ ಜಲರುಹಾನನಂ
विषजलाशयाद्व्याळराक्षसात् वर्षमारुताद्वैद्युतानलात् वृषमयाद्भयाद् विश्वतोमुखात् वृषभते वयं रक्षितामुः स खलु गोपिकानन्दनो भवान् अखिलदेहिनात्मभृक् विघ्नसाचितो विश्वगुप्तये सखौ देवान् सात्वतां कुले ಅನೇಕ ಶ್ಲೋಕಗಳು. ಜಯತಿ ದೇಹಿಕಂ ಜನ್ಮನಾ ವೃಷಃ, ನಿನ್ನ ಜನ್ಮ, ನಿನ್ನ ಹುಟ್ಟು, ನಿನ್ನ ಅವತಾರ ವೃಂದಾವನದಲ್ಲಿ ಆಗಿದೆ, ನಮ್ಮೇ ಆಗಿದೆ. ಅಂತಹ ಅತ್ಯಂತ ಶ್ರೇಷ್ಠವಾದ ವೃಂದಾವನ ಅದು ಪುಣ್ಯಭೂಮಿ. ಇಡೀ ಭಾರತ ಭೂಮಿಗೆ ಅದು ಅಲಂಕಾರಪ್ರಾಯವಾದಂಥದ್ದು. ನಿನ್ನ ಹೃದಯದಲ್ಲಿ ಯಾವಾಗಲೂ ಕೂಡ ಲಕ್ಷ್ಮೀದೇವಿ ಇರ್ತಾಳೆ. ಅಂತಹ ಲಕ್ಷ್ಮೀದೇವಿ ಎಲ್ಲಿದ್ದಾಳೆ ಅಂತಂದರೆ ಈಗ ವೃಷದಲ್ಲಿ, ವೃಂದಾವನದಲ್ಲಿ ಇರುವಂತೆ ಆಯಿತು. ಯಾಕೆಂದರೆ ಕೃಷ್ಣ ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಇರತಕ್ಕಂಥದ್ದು. ಹೀಗಾಗಿ ನಿನ್ನಲ್ಲಿ ಪ್ರಾಣವಿಟ್ಟಿರತಕ್ಕಂಥ ನಾವೆಲ್ಲರೂ ಕೂಡ ನಿನ್ನನ್ನು ಹುಡುಕ್ತಾ ಇದ್ದೇವೆ, ನಮ್ಮನ್ನು ಬಂದು ಅನುಗ್ರಹ ಮಾಡುವಂತ. ಹೀಗೆ ಗೋಪಿಗೀತೆಯ ಆರಂಭ. ಈ ಗೋಪಿಗೀತೆಯು ಇರತಕ್ಕಂತಹ ಇದು ಛಂದಸ್ಸು ತುಂಬ ಅಪೂರ್ವ. ಸಂಸ್ಕೃತ ಸಾಹಿತ್ಯವಲ್ಲೇ ಇಂತಹ ಒಂದು ಛಂದಸ್ಸಿಲ್ಲ. ಅಂತಹ ಬೇರೆ ಎರಡನೇ ಹಾಡು ಕೂಡ ಇಲ್ಲ, ಅಂತಹ ವೃತ್ತವೂ ಕೂಡ ಇಲ್ಲ. ವೃತ್ತಕ್ಕೆ ಏನು ಹೆಸರು ಅನ್ನೋದು ಕೂಡ ಇಲ್ಲ. ಬೇರೆ ಬೇರೆ ಉಪೇಂದ್ರ ವೃತ್ತ, ಇಂದ್ರ ವೃತ್ತ, ಅನುಷ್ಠುಪ್ ಅಂತೆಲ್ಲ ಹೆಸರುಗಳಿಲ್ಲ. ಆದರೆ ಇದಕ್ಕೆ ಹೆಸರೇ ಇಲ್ಲ. ಯಾಕೆಂದ್ರೆ ಅಂತಹ ಅಪೂರ್ವವಾದಂಥದ್ದು ಬೇರೆ ಎಲ್ಲೂ ಕೂಡ ಇಲ್ಲ. ವೇದವ್ಯಾಸ ದೇವರ ದಿವ್ಯವಾದ ರಚನೆ. ಹೀಗಾಗಿ ಅಂತಹ ಅಪೂರ್ವವಾದ ಹಾಡು, ಅದರ ಪ್ರಾಸ ಮುಂತಾದವುಗಳು ತುಂಬ ಮನೋಹರವಾದಂಥದ್ದು. ವ್ರಜ ಜನಾರ್ತಿಹನ್, ನೀನು ಎಲ್ಲ ವ್ರಜದಲ್ಲಿರ್ತಕ್ಕಂಥ ಎಲ್ಲ ಜನರ ದುಃಖವನ್ನು ಪರಿಹರಿಸಿದ್ದೀರಿ. ನೀನು ಎಲ್ಲ ಜನರ ಒಂದು ಕಷ್ಟವನ್ನು ನೀನು ಪರಿಹಾರ ಮಾಡ್ತಾ ಇದ್ದಿ. ಕಷ್ಟವನ್ನು ಪರಿಹಾರ ಮಾಡೋದಂದ್ರೆ ಅಹಂಕಾರವನ್ನು ಕೂಡ ಪರಿಹಾರ ಮಾಡ್ತಾ ಇದ್ದಿ. ಯಾಕೆಂದ್ರೆ ಅವರಿಗೆ ಬಂದಂಥ ಅಹಂಕಾರದ ಪರಿಣಾಮ ಏನಾಯಿತು ಅಂತ ಅನ್ನೋದು ಕೂಡ ಅವರು ಅನುಭವಿಸ್ತಾ ಇದ್ದಾರೆ. ತುಂಬ ನಾವು ಸುಖವನ್ನು ಪಡ್ತಾ ಇದ್ದಾಗ ಆಕಸ್ಮಿಕವಾಗಿ ಆ ಸುಖದ ಕಾರಣ ಹೋಯಿತು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಮನುಷ್ಯರಿಗೂ ಕೂಡ ಗೊತ್ತು. ಫಸ್ಟ್ ಕ್ಲಾಸಾಗಿ ಸಿನಿಮಾ ನೋಡ್ತಾ ಇದ್ದೀವಿ, ಕರೆಂಟ್ ಹೋಗಿರ್ತದೆ, ಎಷ್ಟು ಬೈತೀವಿ ಅದನ್ನು. ಸುಮ್ಮನೆ ಒಂದು ಉದಾಹರಣೆ ಹೇಳಿದೆ, ಅಷ್ಟ ನೂರಾರು ಉದಾಹರಣೆಗಳಿದೆ. ಹೀಗಾಗಿ ಯೋಷಿತ ನಿಜಜನ ಸ್ನೇಹ ಧ್ವಂಸನ ಸ್ಮಿತ, ನಿನ್ನ ನಿನ್ನ ಒಂದು ಮಗುವಿನಗೆ ಇದು ಉಳಿದ ಜನರ ಅಹಂಕಾರವನ್ನು ನಾಶ ಮಾಡತಕ್ಕಂಥದ್ದು ಅಂತ ಸುಂದರವಾದಂಥ ನಿನ್ನದು. ನಾವೆಲ್ಲರೂ ಕೂಡ ನಿನ್ನ ಕಿಂಕರಿಯರು. ಕಿಂಕರಿಯರು ಅಂತಂದ್ರೆ ಏನು ಅಂತಂದ್ರೆ ಏನು ಹೇಳ್ತೀವೋ ಅದನ್ನು ಮಾಡ್ತೀವಿ. ಕೆಲಸ ಮಾಡೋರು ಭೃತ್ಯರು, ಸಂಬಳ ತಗೊಳ್ತಾರೆ, ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ತಾರೆ. ಕಿಂಕರರು ಅಂತಂದ್ರೆ ಹಮ್ ಕಿಂ ಕರ್ಮಾಣಿ, ನಿನ್ನ ಸಲುವಾಗಿ ನಾನು ಏನು ಮಾಡಲಿ ಅಂತ ಯಾವಾಗಲೂ ಕೂಡ ಹಿಂಗೆ ಕೈ ಕಟ್ಟಿ ಮುಖ್ಯ ಪ್ರಾಣದಲ್ಲಿ ನಿಂತ್ಕೊಂಡಿರ್ತಾರೆ, ಪರಮಾತ್ಮ ಇರ್ತಾರೆ, ಹಂಗೆ ನಿಂತ್ಕೊಂಡಿರ್ಬೇಕು. ಅವ್ರು ಕಿಂಕರರು. ನಾವೆಲ್ಲರೂ ಕೂಡ ನಿನ್ನ ಕಿಂಕರಿಯರು. ನನಗೆ ದರ್ಶನ ಕೊಟ್ಟರೆ ಸಾಕಪ್ಪ, ನೀನು ಎಷ್ಟು ಸುಖವನ್ನು ಕೊಡ್ತಾ ಇದ್ದೀರಿ. ಅಕಸ್ಮಾತ್ ಮಾಯ ಆಗಿ ನಮಗೆ ತುಂಬ ದುಃಖ ಆಗ್ತಾ ಇದೆ. ಚಲುರಹ ಅನ್ನೋ ಚಾರುದರ್ಶನ ನಮಗೆ ನಿನ್ನ ದರ್ಶನವನ್ನು ಕೊಡು. ನಿನ್ನ ಮುಖ ನೋಡಿದರೆ ಶರತ್ಕಾಲದಲ್ಲಿ ಹುಟ್ಟಿರ್ತಕ್ಕಂತಹ ಕಮಲದ ಕಾಂತಿಯನ್ನು ಮೀರಿಸ್ತಕ್ಕಂತಹ ಒಂದು ಅತ್ಯಂತ ಅದ್ಭುತವಾದ ಸೌಂದರ್ಯ ನಿನ್ನ ಮುಖಕ್ಕೆ. ಅಂತಹ ನೀನು ನಮ್ಮನ್ನೆಲ್ಲ ಸಾಯಿಸ್ತಾ ಇದ್ದಿ, ಏನು ನಮಗೆ ತೊಂದರೆ ಕೊಡ್ತಾ ಇದ್ದಿ. ನಮ್ಮ ದರ್ಶನವನ್ನು ಕೊಡದೇ ಹೋದ್ರೆ ನಮ್ಗೆ ಸಾಯಿಸ್ತೀನಿ. ಸಾಯಿಸೋದು ಒಂದೇ, ನಮ್ಮ ದರ್ಶನ ಕೊಡದೇ ಇರೋದು ಒಂದೇ. ಕೆಟ್ಟ ಮಾತುಗಳನ್ನ ಆಡಬೇಡ ಅಲ್ಲಿ ನಾವು ಹೇಳ್ತೀವಿ. ನಮ್ಗೆ ಸಾಯಿಸ್ಕೊಡ, ಕೆಟ್ಟ ಮಾತನ್ನ ಆಡಬೇಡ. ಹಾಗೆ ನಮಗೆ ಸಾಯಿಸ್ಬೋದು, ಆದರೆ ದರ್ಶನವನ್ನು ಕೊಡದೆ ನಮಗೆ ಇರಬೇಡ. ದರ್ಶನ ಇಲ್ಲದೇ ನಮಗೆ ದುಃಖ ಆಗಿದೆ, ಆ ದರ್ಶನವನ್ನು ಕೊಡೋದು ಅಂತ ಹೇಳಿ ವರದ ನಿಘ್ನತೋ ನೇಹಂಬಧ, ನೀನು ನಮ್ಮ ಅನೇಕ ರೀತಿಯಾದಂತಹ ರಕ್ಷಣೆಯನ್ನು ಮಾಡಿದೆ. ಆ ಒಂದು ಗಾಳಿಯ ಮರ್ದನವನ್ನು ಮಾಡಿ ಆ ವಿಷದ ಭಯವನ್ನು ಪರಿಹಾರ ಮಾಡಿದೆ. ಅದರಂತೆ ಆ ಕೃಷ್ಣ ಪರಮಾತ್ಮನ ಮೇಲೆ ಸಿಟ್ಟಿನಿಂದ ಇಂದ್ರ ಏನು ದೃಷ್ಟಿಯನ್ನ ಮಾಡಿದ ಅದರ ಒಂದು ಹೆದರಿಕೆಯನ್ನು ದೂರ ಮಾಡಿದೆ. ತೃಣಾವರ್ತ ರಾಕ್ಷಸ ಅವನು ಏನು ಮಾಡಿದ ಅಂತಹ ಒಂದು ವರ್ಷದ ಹೆದರಿಕೆಯನ್ನು ದೂರ ಮಾಡಿದೆ, ಗಾಳಿಯ ಹೆದರಿಕೆಯನ್ನು ದೂರ ಮಾಡಿದೆ. ಹಾಗೆ ಒಂದ್ಸಲ
ಎರಡು ಸಲ ಕಾಟಿಗೀಚು ಬಂದಿದೆ, ಎರಡು ಸಲ ಕಾಟಿಗೀಚು ಬಂದದ್ದನ್ನು ಕೂಡ ಕೃಷ್ಣ ಪರಿಹಾರ ಮಾಡಿ ಅವರನ್ನು ಅನುಗ್ರಹ ಮಾಡಿದ್ದಾನೆ. ಅದರಂತೆ ಧೇನುಕಾಸುರ, ವೃಷಭಾಸುರ, ವತ್ಸಾಸುರ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರ ಭಯವನ್ನು ನೀನು ನಮ್ಮನ್ನು ಪರಿಹಾರ ಮಾಡಿ ನಮ್ಮನ್ನು ಅನುಗ್ರಹ ಮಾಡಿದ್ದೆ ಅಂತ ನೀನು ಬಂದು ನಮಗೆ ದರ್ಶನವನ್ನು ಕೊಡು. ಗೋಪಿಕಾ ಸ್ತ್ರೀಯರು ಕಾಮಭಕ್ತಿಯಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಿದ್ದಾರೆ. ಅವ್ರಿಗೆ ಹೆಂಗೆ ಕಾಣಿಸ್ಬೇಕು ಕೃಷ್ಣ ಅಂದ್ರೆ ಅವನು ಸುಮ್ಮನೆ ಗೋಪಿಕೆಯ ಮಗ, ಯಶೋದೆಯ ಮಗ, ಈ ವ್ರಜದಲ್ಲಿ ಯಮುನಾ ನದಿಯ ದಡದಲ್ಲಿ ವೃಂದಾವನದಲ್ಲಿ ಸುಮ್ಮನೆ ಹಸು ಕಾಯ್ತಕ್ಕಂತಹ ಗೋಪಾಲಕರಂತೆ ಕಾಣಿಸ್ಬೇಕಾಗಿತ್ತು. ಆದರೆ ಅವರಿಗೆ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಗೋಪಿಕಾ ನೀನು ಗೋಪಿಗೆ ಮಗನಲ್ಲಪ್ಪ, ನೀನು ಅಖಿಲ ದೇಹಿನ ಮಂತ್ರಾತ್ಮಕ, ನೀನು ಎಲ್ಲ ಜನರ ಹೃದಯದಲ್ಲಿ ಇಟ್ಕೊಂಡು ಹೃದಯದಲ್ಲಿ ಅವರ ಎಲ್ಲ ದೇಹಗಳನ್ನು ಪ್ರೇರಿಸ್ತಕ್ಕಂಥ ಅತ್ಯಂತ ಅದ್ಭುತವಾದ ವ್ಯಕ್ತಿ ನೀನು. ಯಾಕೆ ಬಂದಿದ್ದೀರಿ ಅಂತಂದ್ರೆ ಬ್ರಹ್ಮದೇವರು ನಿನ್ನನ್ನು ಕೇಳಿಕೊಂಡು, ಭೂಮಿದೇವಿಯನ್ನು ಕೇಳಿಕೊಂಡದಕ್ಕೆ ನಮ್ಮ ಎಲ್ಲರನ್ನು ಕೂಡ ಅನುಗ್ರಹ ಮಾಡಿ ನೀವು ಬಂದಿದ್ದೀರಿ ಅಂತ ಹೇಳಿ ಅವರ ಒಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಶ್ಲೋಕಗಳು ಕೂಡ ಅವರ ಶ್ಲೋಕಗಳನ್ನು ತುಂಬ ಅತ್ಯಂತ ಅದ್ಭುತವಾದ ಗೋಪಿಕೆಯ ಹಾಡು, ಗೋಪಿಕೆಯ ವಿರಹ ಗೀತೆ, ಅದನ್ನು ಉಳಿದ ಗೀತೆಗಳನ್ನು ಕೂಡ ನೋಡೋಣ. ವಿರಚಿತ ಭಯಂ ವೃಷ್ಣಿವಲಯತೆ ಶರಣಮೀಯುಷಾಂ ಸಂಸ್ಕೃತಿರ್ಭಯಾತ್ ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಾ ಶ್ರೀಕರಗೃಹಂ ಪ್ರಣತದೇಹಿನಾಂ ಪಾಪಕರ್ಷಣಂ ತೃಣಚರಾನುಗಂ ಶ್ರೀನಿಕೇತನಂ ಫಣಿಫಣಾಂಬಿಕಂ ತೇ ಪದಾಂಬುಜಂ ಕೃಣುಕುಚೇಷು ನ ಕೃಂದಿರುಚ್ಛಯಂ ಮಧುರಯಾ ಗಿರಾ ವಲ್ಗುವಾಕ್ಯಯಾ ಬುಧಮನೋಜ್ಞಯಾ ಪುಷ್ಕರೇಕ್ಷಣಾ ವಿಧಿಕರೀರಿಮಾ ವೀರಮುಹ್ಯತೀರಧರ ಸೀಧುನಾ ಪ್ಯಾಯಯಸ್ವನಃ ತವ ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಹಂತಿ ತೇ ಭುವಿ ಗೃಹಂತಿ ಯೇ ಭೂರಿದಾ ಜನಾ ಪ್ರಹಸಿತಂ ಪ್ರಿಯಾ ಪ್ರೇಮ ವೀಕ್ಷಣಂ ವಿಹರಣಂ ಚ ತೇ ಧ್ಯಾನಮಂಗಳಂ ರಹಸಿ ಸಂವಿದೋ ಯಾ ಹೃದಿ ಸ್ಪೃಶಾ ಕುಹಕನೋ ಮನಾ ಕ್ಷೋಭಯಂತಿ. ಕೃಷ್ಣ ಅವನೇನಂತಂದ್ರೆ ದೊಡ್ಡ ಡಾಕ್ಟರ್. ಅವನು ನಮ್ಮ ಹೃದಯದ ವೇದನೆಯನ್ನ ದೂರ ಮಾಡತಕ್ಕಂತಹ ವೈದ್ಯ ನೀನು. ನಿನ್ನ ಕೈ ಅಂತಂದ್ರೆ ಅದೆಲ್ಲರೂ ಕೂಡ ಇಡೀ ಭೂಮಂಡಲಕ್ಕೆ ಅಭಯವನ್ನು ಕೊಡ್ತಕ್ಕಂತಹ ಕೈ. ಅಂತಹ ಕೈಯನ್ನ ನಮ್ಮ ತಲೆ ಮೇಲೆ ಇಡು. ತಲೆ ಮೇಲೆ ಇಟ್ಟು ನಮ್ಮ ಎಲ್ಲ ಆಪತ್ತುಗಳ ಪರಿಹಾರ ಆಗಿ ನಮಗೆ ಸಕಲ ರೀತಿಯಾದಂತಹ ಸನ್ಮಾನಗಳು ಆಗ್ತಾ ಇವೆ. ಶಿರಸಿದ್ದೇಹಿನ ಶ್ರೀಕರಗ್ರಹ. ಆಮೇಲೆ ನಿನ್ನ ಕಾಲು ಎಂಥದ್ದು ಅಂತಂದ್ರೆ ಆ ಪರಮಾತ್ಮನ ಕಾಲನ್ನ ನಾವು ದಿವಸ ಧ್ಯಾನ ಮಾಡಿದ್ರು ಸಾಕು, ನಾವು ಮೋಕ್ಷಕ್ಕೆ ಹೋಗ್ತೀವಿ ನಾವು. ಯಾಕೆಂತಂದ್ರೆ ಒಂದೇ ಒಂದು 2ನೇ ಸ್ಕಂದದಲ್ಲಿ ಶುಕ್ರಾಚಾರ್ಯ ಹೇಳಿದಂಥ ಮಾತು, ಯಾವ ರೀತಿಯಾಗಿ ನಾವು ಮೋಕ್ಷಕ್ಕೆ ಹೋಗಬೇಕು, ಕಡೆಗಾಲದಲ್ಲಿ ನಾವು ಯಾವನ್ನ ಧ್ಯಾನ ಮಾಡಬೇಕು ಅಂತ ಹೇಳಿದಾಗ ಸಂಚಿಂತೆಯೋ ಚರಣಾರವಿಂದ ನೀವು ಇಡೀ ಪರಮಾತ್ಮನ ಶರೀರವನ್ನು ಧ್ಯಾನ ಮಾಡಿ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಅನ್ನೋದು ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ತುಂಬ ಅಸಾಧ್ಯ. ಕಡೆಗಾಲದಲ್ಲಿದ್ದಾಗ ಎಲ್ಲ ಪರಮಾತ್ಮನ ಸ್ವರೂಪ ಹೀಗಿದೆ ಅಂತ ನಮಗೆ ಸ್ಮರಣೆ ಕೂಡ ಬೇರೆ ಬೇರೆ 108 ಪ್ರಪಂಚದ ಎಲ್ಲ ವಿಷಯಗಳ ಸ್ಮರಣೆ ಬರುತ್ತೆ ನಮಗೆ. ಆದರೆ ಪರಮಾತ್ಮ ನಾವು ನೋಡಿಲ್ಲ, ನೋಡದೇ ಇರೋದ್ರಿಂದಾಗಿ ಪರಮಾತ್ಮನ ಅಂತಹ ಒಂದು ದಿವ್ಯವಾದ ಸ್ವರೂಪದ ಸ್ಮರಣೆ ಬರೋದು ತುಂಬ ಕಷ್ಟ. ಹೀಗಾಗಿ ಒಂದು ಕನಿಷ್ಠ ಪಕ್ಷ ಪರಮಾತ್ಮನ ಪಾದಸ್ಮರಣೆಯನ್ನ ಮಾಡಬೇಕು ಅಂತ. ಹೀಗಾಗಿ ಪ್ರಣತದೇಹಿನ ಪಾಪಕರ್ಷಣ, ಎಲ್ಲ ಭೂಮಿಯ ಜನರ ಪಾಪಗಳನ್ನು ನಾಶ ಮಾಡತಕ್ಕಂಥದ್ದು. ಆದರೆ ನಮ್ಮಂತಹ ಹುಲು ಮನುಷ್ಯರಿಗೆ ಅನುಗ್ರಹ ಮಾಡಲಿಕ್ಕೆ ಈ ಒಂದು ಭೂಮಿಯ
ಭೂಮಿಯಲ್ಲಿ ಹುಟ್ಟು ಬಂದು ವೃಂದಾವನದಲ್ಲಿ ಇಟ್ಟುಕೊಂಡು ಆ ಹುಲ್ಲನ್ನು ತಿನ್ನತಕ್ಕಂತಹ ಗೋವುಗಳ ಜೊತೆಗೆ ಆ ಕೃಷ್ಣನ ಪಾದಗಳು ಸಂಚಾರ ಮಾಡುತ್ತಾ ಇವೆ. ಅವಳು ಶ್ರೀನಿಕೆಯನ್ನು ಸಾಕ್ಷಾತ್ ಪರಮಾತ್ಮನ ದಾಸಿಯಾದ ಲಕ್ಷ್ಮಿ ಯಾವಾಗಲೂ ಕೂಡ ಪರಮಾತ್ಮ ಪಾದದಲ್ಲಿ ಬಿದ್ದು ಹೊರಗಾಡುತ್ತಿರ್ತಾಳೆ. ಅಂತಹ ನಿನ್ನ ಪಾದ ಅದು ಸಾಕ್ಷಾತ್ತಾಗಿ ಈ ಕಾಳಿಯ ಮರ್ದನ ಪಣಿಯ ಪಣದ ಮೇಲೆ ನಿನ್ನ ಕಾಲನ್ನಿಟ್ಟು ನೀನು ಅನುಗ್ರಹ ಮಾಡಿದ್ದಿ. ಹೀಗಾಗಿ ನಮ್ಮ ಹೃದಯದ ಮೇಲೆ ನಿನ್ನ ಕಾಲನ್ನಿಟ್ಟು ನಮ್ಮ ಹೃದಯದಲ್ಲಿರುವಂತಹ ವ್ಯಾಧಿಯನ್ನು ನಾಶ ಮಾಡು. ನೋಡಿ, ಪರಮಾತ್ಮ ಬೇರೆಯವರು ಕೈಯಿಂದ ಮುಟ್ಟಿ ಏನೇನಾಗಿದೆ ಅಂತ ನೋಡಿದರೆ ಪರಮಾತ್ಮ ಕಾಲನ್ನಿಟ್ಟರು ಕೂಡ ಆ ವ್ಯಾಧಿಯನ್ನು ಪರಿಹಾರ ಆಗುತ್ತೆ. ಅಂತಹ ದಿವ್ಯವಾದಂತಹ ಪರಮಾತ್ಮನ ಸಾಲು. ನಿನ್ನ ಮಾತು ಹೇಗಿದೆ ಅಂತಂದ್ರೆ ಮಧುರೆಯಾಗಿರ ಒಲ್ಗುವಾಕ್ಯ ಬುಧ ಮನೋಜ್ಞ ಕೃಷ್ಣರಕ್ಷಣ. ಪರಮಾತ್ಮನ ಮಾತು ಅಂತಂದ್ರೆ ಆ ಮಾತಿಗೆ ವಚನಾಗದಿರೋನು ಒಬ್ಬನೇ ಒಬ್ಬ. ಅವನೇ ಆಗೋದು ದುರ್ಯೋಧನ. ಕೃಷ್ಣ ದೌತಿ ಮಾಡ್ಲಿಕ್ಕೆ ಹೋದಾಗ ಎಷ್ಟು ಹೇಳಿದ್ರು ಕೂಡ ಕೇಳದೆ ಒಬ್ಬನೇ ಒಬ್ಬ. ಅಂತಹ ದುಷ್ಟ ಅನೇಕ ಮಂದಿ ದೈತ್ಯರನ್ನು ಎಲ್ಲರೂ ಕೂಡ ಇಟ್ಕೊಳ್ಳೋದು. ಅಂತಹ ಬುಧ ಮನೋಜ್ಞ ಸಜ್ಜನರಿಗೆ ತುಂಬ ಸಂತೋಷ ಪಡಿರ್ತಕ್ಕಂತಹ ನಿನ್ನ ಮಾತು. ಅಂತಹ ನಮ್ಮ ಎಲ್ಲ ಸಜ್ಜನರಿಗೆ, ನಮ್ಮ ದಾಸಿಯರಿಗೆ, ನಮ್ಮ ಎಲ್ಲ ದಾಸಿಯರಿಗೆ ನಿನ್ನ ಮಾತಿನಿಂದ ಸಂತೋಷವನ್ನು ಮಾಡು. ನಿನ್ನ ಅದರ ಸುದೆಯನ್ನು ನಮಗೆ ಕೊಡು ಅಂತ ಅವ್ರು ಕೇಳ್ತಾ ಇದ್ದಾರೆ. ನಿನ್ನ ಕಥೆ, ನಿನ್ನ ಕಥಾಮೃತ ಅದು ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳ್ತಕ್ಕಂತಹ ಮಾತುಗಳು. ನಮ್ಮಂಥ ಸಾಮಾನ್ಯ ಜನರು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅದನ್ನು ನಾವು ಕೇಳಿದಾಗ ನಮ್ಮ ಎಲ್ಲ ಸಂಸಾರದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಅಂತಹ ನಿನ್ನ ಮುಖವನ್ನು ನಿನ್ನ ಸ್ವರೂಪವನ್ನು ನಮಗೆ ತೋರಿಸು ಅಂತ ಅವರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಡೆ 5 ಶ್ಲೋಕ. ಸುರತವರ್ಧನಂ ಶೋಕನಾಶನಂ ಸ್ವರಿತವೇಣುನಾ ಸುಷ್ಟುಚುಂಬಿಕಂ ಇತರರಾಗವೇ ಸ್ಮಾರಣಂ ನೃಣಾಂ ವಿತರವೀರನಸ್ತೆ ಧರಾಮೃತಂ ಅಟತಿ ಯದ್ಭವಾನಹ್ನಿಕಾನನಂ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ ಕುಟಿಲಕುಂತಳಂ ಶ್ರೀಮುಖಂ ಚ ತೇ ಜಡವದೀಕ್ಷತಾಂ ಪಕ್ಷ್ಮನುದೃಶಾಂ ಪತಿಸುತಾನ್ಮಯಾ ಭ್ರಾತೃಬಾಂಧವಾನತಿವಿಲಂಘ್ಯತೆ ಹೆಚ್ಚುತಾಗತಾ ಗತಿವಿದಸ್ತವೋ ಗೀತಮೋಹಿತಾ ಹಿತವಯೋಷಿತಾ ಕಸ್ತ್ಯಜೇನ್ನಿಶಿ ರಹಸಿ ಸಂವಿದಂ ಹೃಚ್ಛಯೋದಯಂ ರಹಸಿತಾನನಂ ಪ್ರೇಮ ವೀಕ್ಷಣಂ ಬೃಹದುರಶ್ರಿಯೋ ವೀರವೀಕ್ಷತೆ ಮುಹುರತಿ ಸ್ಪೃಹಾ ಮುಹ್ಯತೆ ಮನಃ ವ್ರಜವನೋಕಸಾಂ ವ್ಯಕ್ತಿರಂಗತೆ ವ್ರಜಿನಮಂಗಲಂ ವಿಶ್ವಮಂಗಳಂ ಭಜಮನಾರ್ಚನಾತ್ ತತ್ಸ್ಪೃಹಾತ್ಮನಾ ಸ್ವಜನ ಹೃದೃಜಾಂ ಯನ್ನಿಷೂದನಂ. ಅವರು ಗೋಪಿಯರು ನಿನ್ನ ಅಧರಾಮೃತವನ್ನು ನಮಗೆ ಕೊಡುವುದು. ಎಲ್ಲ ಶೋಕವನ್ನು ನಾಶ ಮಾಡತಕ್ಕಂತಹ ನಿನ್ನ ಅಧರಾಮೃತ, ಅದರ ರಸವನ್ನು ನಮಗೆ ಕೊಡು. ವೇಣುವಿಗೆ ನನ್ನ ಅದರದ ಸಂಪರ್ಕವಾಗಿದೆ. ನಮಗೆ ಉಳಿದ ಎಲ್ಲ ಸಂಸಾರದ ಎಲ್ಲ ತಾಪತ್ರಯಗಳನ್ನು ನಾಶ ಮಾಡತಕ್ಕಂಥದ್ದು ಈ ಅಧರಾಮೃತ. ಅದು ಅಧರಾಮೃತ ಅಂತಂದ್ರೆ ಅದು ಸುಮ್ಮನೆ ಒಂದು ಪ್ರೇಮದ ಕಾಮದ ಸಂಕೇತ ಅಲ್ಲ. ಯಾಕೆಂದ್ರೆ ಒಂದು ಸಲ ಅಧರಾಮೃತ ಪಾನ ಮಾಡಿದರೆ ಸಂಸಾರದ ಎಲ್ಲ, ನಮ್ಮ ಸಂಸಾರದ ಎಲ್ಲ ರಾಗಗಳು, ಎಲ್ಲ ಲೋಭಗಳು, ಎಲ್ಲ ಮೋಹಗಳು ನಾಶ ಆಗಿರಬೇಕು. ಅಂತಹ ಅತ್ಯಂತ ಅದ್ಭುತವಾದಂತಹ ಅಧರಾಮೃತ, ಅಂತಹ ಅಧರಾಮೃತವನ್ನು ನಮಗೆ ಕೊಡುವಂಥವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳೋದು ಇನ್ನೊಂದು ಮಾತು, 2 ಹೊತ್ತು ಕೃಷ್ಣ ಪರಮಾತ್ಮ ಯಾವಾಗಲೂ ನೋಡ್ತಿರ್ತಾರೆ. ಅವರು ಯಾವಾಗ ಬೆಳಗ್ಗೆ ಕೃಷ್ಣ ಪರಮಾತ್ಮ ಹೋಗಬೇಕಾದ್ರೆ ಒಂದು ಜಲಸಿ ಅಧ್ರುಜಾಚಾರ್ಯ ನಲಿತ ಸುಂದರಂ ನಾಮದೇವರಂ ಶಿಲತರಾಗುಣೈ ಸೀರುತ್ತೇನ ಕಲಿತಾಂ ಕಾಂತಗಚ್ಚತಿ. ಬೆಳಗ್ಗೆ ಹೋಗಬೇಕಾದ್ರೆ ಎಂಥ ಅತ್ಯಂತ ಅದ್ಭುತವಾದ ಕೃಷ್ಣನ
ಪಾದಗಳು ಇವು ಕಾಡಲ್ಲಿ ಹೋಗ್ತಾನೆ. ಕಾಡಲ್ಲಿ ಹೋದಾಗ ಮುಳ್ಳುಗಳು ಚುಚ್ಚಿಬಿಡುತ್ತೆ, ಕಲ್ಲುಗಳಿಂದ ಪರಮಾತ್ಮ ಪಾದಕ್ಕೆ ದುಃಖ ಆಗುತ್ತೆ, ಅದಕ್ಕೆ ಕೃಷ್ಣ ಪರಮಾತ್ಮ ಕಾಲಿಗೆ ವ್ಯಥೆ ಆಗುತ್ತಲ್ಲ ಅಂತ ನಮ್ಮ ಮನಸ್ಸು ತುಂಬ ದುಃಖ ಪಡ್ತಾ ಇರುತ್ತೆ. ಸರಿ, ನೀನು ಅಲ್ಲಿ ಹೊರಗಡೆ ಹೋಗ್ತೀನಿ, ನೀನು ಹೊರಗಡೆ ಹೋಗಿ ಯಾವಾಗಲೂ ಕೂಡ ಗೋಮಣದ ವೃತ್ತಿ ಹೀಗೆ ಬೆಳಗ್ಗೆ ಸುಮಾರು 7 ಗಂಟೆಗೆ ಅವರು ಗೋವುಗಳನ್ನು ಕಾಪಾಡಲಿಕ್ಕೆ ಕಡೆ ಹೋಗ್ತಾರೆ. ಸಾಯಂಕಾಲ 4-4:30 ತನಕ ಅಲ್ಲಿ ಹೋಗ್ತಾರೆ. ಅಲ್ಲಿಂದ ವಾಪಸ್ ಮತ್ತೆ ಗೋವುಗಳನ್ನು ತೆಗೆದುಕೊಂಡು ಬರಬೇಕು. ಅಟವಿ ಯದ್ಭವಾನ್ ಅಂಧಿಕಾನಂ ತ್ರುಟಿ ಯುಗಾಂತೆ ತ್ವಾಮುಪಶ್ಯತಾಂ. ನಿನ್ನನ್ನು ನೋಡದೇ ಇರುವ ಒಂದೊಂದು ಕ್ಷಣವೂ ಕೂಡ ನಮಗೆ ಯುಗದಂತೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಅದು ಪ್ರೀತಿಯ ತೀವ್ರತೆ. ನಮಗೆ ಬೇಕಾದವರು ಹತ್ರ ಇದ್ದರೆ ಎಷ್ಟೊಂದು ಕಳೆದರೂ ಕೂಡ ಸಮಯನೇ ಕಳೆದಕ್ಕಾಗೋದಿಲ್ಲ. ಆದರೆ ಹತ್ರ ಇದ್ದವರು ತುಂಬ ಪ್ರಿಯರಾದವರು ದೂರ ಹೋಗಿಬಿಟ್ರು ಅಂತಂದರೆ ಅವು ನಮಗೆ ಒಂದೊಂದು ಕ್ಷಣ ಕಾಯೋದು ಕೂಡ ತುಂಬ ಕಷ್ಟದ ಸಂಗತಿ. ಅದು ಸಂಸಾರದಲ್ಲಿ ಎಲ್ಲರೂ ಕೂಡ ಅನುಭವಿಸಿದ ಸಂಗತಿ ಇದು. ಗಂಡನನ್ನು ಕಳ್ಕೊಂಡು, ಹೆಂಡತಿಯನ್ನು ಕಳ್ಕೊಂಡು, ಮಕ್ಕಳನ್ನು ಕಳ್ಕೊಂಡು ತುಂಬ ದುಃಖದ ಸಂಗತಿ. ಅಂತಹ ಕಷ್ಟ ಎಷ್ಟು ತುಂಬ ಅವರಿಗೆ ಗೊತ್ತು. ತಥಾಪಿ ವಿಶೇಷವಾಗಿ ತುಂಬ ಒಂದು ಎಮೋಷನಲಿ ಅಟ್ಯಾಚ್ ಆಗಿರ್ತಾರಲ್ಲ ಅಂಥವರಿಗೆ ಅದು ಎಲ್ಲರೂ ಕೂಡ ಇದೇ ಸಂಸಾರದ ಮಾಯಾಮೋಹ. ಎಷ್ಟಿದ್ರು ಕೂಡ ಆ ಗಂಡ ಹೋದ ಅಂತ ಎಷ್ಟು ದುಃಖ ಪಟ್ಟರು ಕೂಡ ಕಡೆ ಒಂದಲ್ಲ ಒಂದು ದಿವಸ ಮತ್ತು ಆರಾಮ ಟಿವಿ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಅದೆಲ್ಲವೂ ಕೂಡ ಮಾಯಾಮೋಹ. ಆಮೇಲೆ ಕಡೆ ಒಂದಲ್ಲ ಒಂದು ದಿವಸ ಆಮೇಲೆ ಆ ಟಿವಿ ನೋಡೋದು ಕೂಡ ವ್ಯರ್ಥ ಅಂತ ಅದು ಕೂಡ ಗೊತ್ತಾಗುತ್ತೆ. ಸಾಯಬೇಕಾದ್ರೆ ಎಷ್ಟು ಸಮಯ ವ್ಯರ್ಥ ಮಾಡಿದಲ್ಲ ಅಂತ ಅಂದ್ಕೊಳ್ತೀವಿ. ಇದೆಲ್ಲ ಸಂಸಾರದ ಮಾಯಾಮೋಹ. ಆದರೆ ಆ ಕ್ಷಣದಲ್ಲಿ ಆಗದಂಥ ದುಃಖ ಅದು ತುಂಬ ತೀವ್ರವಾದ ತಾಪ ಅದು. ಹೀಗೆ ನೀನು ಒಂದೊಂದು ಕ್ಷಣವೂ ಕೂಡ ನಿನ್ನನ್ನು ಬಿಟ್ಟು, ನೀನು ವೃಂದಾವನ ಬಿಟ್ಟು ಅಲ್ಲಿ ಕಾಡಿನಲ್ಲಿ ಹೋಗಿರ್ತಿ, ಕಾಡಿನಲ್ಲಿ ಪಶುಗಳನ್ನು ಮೇಯಿಸ್ತಿರ್ತಿ. ಆವಾಗ ಒಂದೊಂದು ಕ್ಷಣವೂ ಕೂಡ ಒಂದೊಂದು ಯುಗದಂತೆ ಕಾಣಿಸುತ್ತೆ. ನಿನ್ನ ಮುಖವನ್ನು ನಾವು ನೋಡ್ತಾ ಇಲ್ಲ. ನಾವು ಯಾವಾಗ ನಾವು ನಿಮ್ಮ ಮುಖವನ್ನು ನೋಡ್ತೇವೆ ಅಂತ ಹೇಳಿ ನಾವು ಕಾಯ್ತಿರ್ತೀವಿ. ಒಂದೊಂದು ಬಂದಾಗ ರೆಪ್ಪೆಯನ್ನು ನಾವು ಬಿಡುಗಿಸದೆ, ಕಣ್ಣನ್ನು ಮುಚ್ಚದೆ ನಿರಂತರವಾಗಿ ನೋಡ್ತಾ ಇರ್ತೀವಿ. ಆ ರೆಪ್ಪೆಗೆ ತುಂಬ ದುಃಖ ಆಗುತ್ತೆ. ಯಾಕಂದ್ರೆ ನಾವು ರೆಪ್ಪೆ ಮುಚ್ಚಲಿಕ್ಕೆ ಬಿಡ್ತಾ ಇಲ್ಲ. ಅಂತಹ ಪರಿಸ್ಥಿತಿಗೆ ನಾವು ಹೊಡೆದಾಗ್ತೀವಿ. ಸಾಯಂಕಾಲ ನೀನು ಎಲ್ಲ ಪಶುಗಳನ್ನು ಕರೆದುಕೊಂಡು ನೀನು ಬರ್ತಿ. ದಿನ ಪರೀಕ್ಷೆಯ ನೀರು ಕುಂತಲೇ ಈ ಮನೋಹಾರಣ ವಿಭೋದಾವತಂ ವರದಸ್ವಂ ದರ್ಶಯನ್ನು ಮನಸ್ಸಿನ ಸ್ಮರಣ ವೀರ ಹೆಚ್ಚಿಸಿ. ಸಾಯಂಕಾಲ ಬಂದಾಗ ತುಂಬ ಮನೋಹರವಾದಂತಹ ದೃಶ್ಯ. ಬೆಳಗ್ಗೆ ಹೋಗೋದಕ್ಕಿಂತ ಸಾಯಂಕಾಲ ಬರುವ ದೃಶ್ಯ ತುಂಬ ಗೋಪಿಯರಿಗೆ ಪ್ರಿಯವಾಗುತ್ತದೆ. ಯಾಕೆಂತಂದ್ರೆ ವೃಂದಾವನದಿಂದ ಹೋಗಿರ್ತಾನೆ, ಹೋಗಿ ಕಾಡಿನಲ್ಲಿ ವಿಹಾರ ಮಾಡಿ, ಬೇಕಾದಷ್ಟು ನವಿಲುಗರಿಯನ್ನು ತಲೆ ಕಟ್ಟಿಕೊಂಡು ವಿಹಾರ ಮಾಡಿ, ನಾನಾ ರೀತಿಯಾದಂತಹ ಆಟಗಳನ್ನು ಆಡಿ, ಕಾಡಿನ ಎಲ್ಲ ಸೌಂದರ್ಯವನ್ನು ತೆಗೆದುಕೊಂಡು ವಾಪಸ್ ಬರ್ತಾ ಇದ್ದಾನೆ. ಕಾಡಿನಲ್ಲಿ ಬರ್ತಕ್ಕಂಥ ಅನೇಕ ಸುಗಂಧಗಳು ಎಲ್ಲರೂ ಕೂಡ ಪರಮಾತ್ಮನ ಜೊತೆಗೆ ಬರ್ತಾ ಇದ್ದಾಗಿ ವರ ರಜಸ್ವರಂ ಅಂತ ದರ್ಶನ, ಅದು ಗೂಳಿನ ಜೊತೆಗೆ ಬರ್ತಕ್ಕಂಥ ದೃಶ್ಯ ತುಂಬ ಅತ್ಯಂತ ಅದ್ಭುತವಾದ. ನಮಗೆ ನಮ್ಮ ಭಕ್ತಿ ತೀವ್ರವಾಗ್ತಾ ಇದೆ ಅಂತ ಮುಖವನ್ನು ನೀನು ನಮಗೆ ತೋರಿಸುವಂತ ನಿನ್ನ ಕಾಲನ್ನು ನಮಗೆ ನಮ್ಮ ಎದೆ ಮೇಲೆ ಇಟ್ಟು ನಮಗೆ ಅನುಗ್ರಹವನ್ನು ಮಾಡುವುದು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ನಾವು ಎಲ್ಲ ನಮ್ಮ ಗಂಡಂದರು ಮತ್ತು ಮಕ್ಕಳು ಎಲ್ಲ ಬಂಧು ಬಾಂಧವರು ನಮ್ಮ ಮನೆಯನ್ನು ಎಲ್ಲವೂ ಕೂಡ ಬಿಟ್ಟು ಬಂದಿದ್ದೇವೆ. ಅತಿವಿನಿಗತೆ ಹೆಚ್ಚಾದ ನಿನ್ನ ರಹಸ್ಯ ಏನು ಅನ್ನೋದು ಅವರಿಗೆ ನಮಗೆ ಗೊತ್ತಿದೆ, ಗೋಪರಿಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಯಾವತ್ತೂ ಕೂಡ ಕೃಷ್ಣ ಪರಮಾತ್ಮ ಸುತ್ತೂ ಇದ್ದಾನೆ, ಅವ್ರ ಜೊತೆಗೆ ಹಸು ಕಾಯ್ತಾ ಇದ್ದಾನೆ, ಅವ್ರ ಜೊತೆಗೆ ಹಾಲನ್ನ ಹಿಡುತ್ತಾ ಇದ್ದಾನೆ, ಅವ್ರ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಆದರೆ ಕೃಷ್ಣ ಪರಮಾತ್ಮ ಇವರು ಪರಮಾತ್ಮ ಗೊತ್ತಾಗ್ಲಿಲ್ಲ. ಎಲ್ಲಿ ತನಕ ಅಂತಂದ್ರೆ ಯಶೋಧೆಗೂ ಗೊತ್ತಾಗ್ಲಿಲ್ಲ, ನಂದಗೋಪಿಗೂ ಕೂಡ ಗೊತ್ತಾಗ್ಲಿಲ್ಲ. ಮಧ್ಯ ಮಧ್ಯದಲ್ಲಿ ಕೆಲವು ಸಲ ನೆನಪಾಗ್ತಾ ಇತ್ತು, ಅವರು ಇವನು ದರ್ಗ ಬಂದು ಹೇಳಿದ್ದ ನಮಗೆ, ಅದರಿಂದ ಇವನು ಸಾಕ್ಷಾತ್ ಪರಮಾತ್ಮ ನೆನಪಾದರೂ ಕೂಡ ಅವ್ರಿಗೆ ಯಾವಾಗಲೂ ಕೂಡ ಕೃಷ್ಣ ಅಂದ್ರೆ ಅವನು ನಮ್ಮ ಮಗುವೆ. ಆದರೆ ಆ ಒಂದು ಪೂರ್ವ ಜನ್ಮದ ಒಂದು ಅತ್ಯಂತ ಪುಣ್ಯದ ಕಾರ್ಯದಿಂದ ಅವರಿಗೆ ಗೋಪಿಯರಿಗೆ ಆ ಪರಮಾತ್ಮನ ಒಂದು ಅತ್ಯಂತ ಅದ್ಭುತವಾದ ಸ್ವರೂಪ ಸಾಮಾನ್ಯ ಮನುಷ್ಯನಲ್ಲ, ಪರಮಾತ್ಮ ಒಂದು ಜ್ಞಾನ ಆಗಿತ್ತು. ಹೀಗಾಗಿ ನಮಗೆ ಅನುಗ್ರಹವನ್ನು ಮಾಡುವ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೆ ನಿನ್ನ ಮುಖವನ್ನು ನೋಡಿದಾಗ, ನಿನ್ನ ಎದೆಯನ್ನು ನೋಡಿದಾಗ ನಮಗೆಲ್ಲರೂ ಕೂಡ ನಮ್ಮ ಮನಸ್ಸು ಮೋಹಕ್ಕೆ ಒಳಗಾಗ್ತಾ ಇದೆ. ಇದೆಲ್ಲವೂ ಕೂಡ ಈ ನಿನ್ನ ಅವತಾರ ಮಾಡಿರುವುದು ಇದು ಸಾಮಾನ್ಯ ಸಂಸರನ್ನು ಲೋಕದ ಒಂದು ಉದ್ದೇಶ. ಅದಲ್ಲದೆ ಭಕ್ತಿಯನ್ನು ಬರೆಸಲಿಕ್ಕೋಸ್ಕರವಾಗಿ
ವ್ರಜವನೋಪಸಾಂ ವ್ಯಕ್ತಿರಂತೆ ವ್ರಜನಹಂತರಗಳ ವಿಶ್ವಮಂಗಲಂ. ನಮ್ಮ ಮನುಷ್ಯರ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಅವತಾರ ಮಾಡಿರ್ತಕ್ಕಂಥದ್ದು ಕೃಷ್ಣ. ಕಂಸ, ಜರಾಸಂಧ, ದುರ್ಯೋಧನಾದಿಗಳು ಇದು ಒಂದು ಕಡೆ ಆದರೆ ಅದಕ್ಕಿಂತ ಹೆಚ್ಚಿನ ಶತ್ರು ಯಾವುದು ಅಂತ ನಮ್ಮ ಪಾಪ, ನಮ್ಮ ಹೃದಯದ ವ್ಯಾಧಿ, ನಮ್ಮ ಹೃದಯದಲ್ಲಿರತಕ್ಕಂತಹ ಕಾಮಕ್ರೋಧಗಳು, ಲೋಭಮೋಹಗಳು, ಮದಮಾತ್ಸರ್ಯಗಳು, ಇವುಗಳು ನಮ್ಮ ಹೃದಯದಲ್ಲಿರತಕ್ಕಂಥ ಈ ಹೃದಯದಲ್ಲಿ ಇಂದು ನಮಗೆ ತುಂಬ ತೊಂದರೆ ಕೊಡ್ತಕ್ಕಂಥದ್ದು ಈ ಎಲ್ಲ ಸಂಗತಿಗಳು. ಈ ಎಲ್ಲ ಸಂಗತಿಗಳನ್ನು ನಾಶ ಮಾಡಲಿಕ್ಕೆ ನೀನು ಅವತಾರ ಮಾಡಿದ್ದೆ, ನಮಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ಅವರು ಪ್ರಾರ್ಥನೆಯನ್ನು ಮಾಡಿದರು. ಇಷ್ಟೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ದನ್ನು ವಾಗ್ಲಾಗಳು ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಕನ್ನಡದ ಗೋಪಿಗೀತೆ ತುಂಬ ಪ್ರಸಿದ್ಧವಾದಂಥದ್ದು. ಗೋಪಿಯರು ಈ ರೀತಿಯಾಗಿ ಪರಮಾತ್ಮ ಸ್ತೋತ್ರವನ್ನು ಮಾಡ್ತಾ ಇದ್ದಾಗಲೇ ಕೃಷ್ಣ ಪರಮಾತ್ಮ ಅಲ್ಲಿ ಅಭಿವ್ಯಕ್ತನಾಗಿ ಅವರಿಗೆಲ್ಲರೂ ಕೂಡ ಅನುಗ್ರಹವನ್ನು ಮಾಡಿದ ಅಂತ ಅಲ್ಲಿಯ ಕಥೆ. ಈ ಗೋಪಿಗೀತೆಯನ್ನು ಕೇಳೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ದೊಡ್ಡ ಪ್ರಯೋಜನ ಆಗುತ್ತೆ. ಅದೇನು ಪ್ರಯೋಜನ ಅಂತಂದರೆ ಮನುಷ್ಯರಿಗೆ ಹೃದಯದಲ್ಲಿ ಕಾಮವಾಸನೆ ಅಂತ ಏನಿರುತ್ತೆ, ಆ ಕಾಮವಾಸನೆ ಅಂತ ಅನ್ನೋದು ಇದ್ದದ್ದೆಲ್ಲವೂ ಕೂಡ ನಾಶ ಆಗುತ್ತೆ. ಯಾರಾದ್ರೂ ತೀವ್ರವಾಗಿ ಲೌಕಿಕದಲ್ಲಿ ಇದ್ದು ತಂದುಕೊಳ್ರಿ, ಗೋಪಿಗೀತೆಯನ್ನು ಕೆಲವು ಇಬ್ಬರು ಕೂಡ ಪಾರಾಯಣ ಮಾಡ್ರಿ. ಎಲ್ಲ ಮನುಷ್ಯರಿಗೂ ಕೂಡ ಇದೆಲ್ಲ ಆಗಿರುವಂತಹ ವ್ಯಕ್ತಿಗಳು, ಬರೀ ಅವರಿಗೆ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಈಗ ಒಂದು ಅತ್ಯಂತ ಅದ್ಭುತವಾದ ಗೋಪಿಗೀತೆಯನ್ನು ನಿರಂತರವಾಗಿ ಪಾರಾಯಣ ಮಾಡಿದರೆ, ಪರಮಾತ್ಮ ರಾಸಕ್ರೀಡೆಯನ್ನು ನೀವು ನಿತ್ಯವೂ ಕೂಡ ವರ್ಣನೆ ಮಾಡಿದರೆ, ಪಾರಾಯಣ ಮಾಡಿದರೆ ಅವರ ಎಲ್ಲ ಕಾಮಕ್ರೋಧಾದಿಗಳ ವಾಸನೆಗಳ ನಾಶ ಆಗುತ್ತೆ ಅಂತ ಅನ್ನೋದು ಈ ಗೋಪಿಗೀತೆಯ ಈ ಒಂದು ರಾಸಕ್ರೀಡೆಯ ಫಲ ಅಂತ ಭಾಗವತದಲ್ಲಿ ಮುಂದೆ ಹೇಳಿದ್ದಾರೆ. ಅದನ್ನೇ ವಾದರಾಜರು ತುಂಬ ಸುಂದರವಾಗಿ ಒಪ್ಪಿದೋ ಹರಿ ನಿನ್ನ ಚಂದ್ರಿಕೆ ಅಂತ ವಾದರಾಜ ಗೋಪಿಗೀತೆ ಅಲ್ಲಿಂದ ಅದರೊಂದಿಗೆ ಈ ಒಂದು कृष्णदर्शनलालसाः तासामाविर्भूत्सो
ಸರ್ವೇ ಸಾಕ್ಷಾತ್ ಮನ್ಮಥಃ. ಹೀಗೆ ಎಲ್ಲ ಗೋಪಿಯರು ಅಳ್ತಾ ಇದ್ದಾರೆ, ಪ್ರಲಾಪ ಮಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ರುರುದು ಸುಸ್ವರ ಪ್ರಾಣಿ, ತುಂಬ ಸುಂದರವಾಗಿ ಅರ್ಥವನ್ನು ಸುಂದರವಾಗಿ ಅಳೋದೇನು, ಅಳೋದು ಹೋಗಿಯೂ ಕೂಡ ಕಷ್ಟದ ಸಂಗತಿಯೇ, ಕೇಳೋದು ಕೂಡ ಕಷ್ಟ. ಆದರೆ ಗೋಪಿಗೆಯರ ದಿವ್ಯ ಪ್ರೇಮದ ಫಲ ಇದು. ಸಾಮಾನ್ಯವಾದ ದುಃಖದ ಅಥವಾ ಒಂದು ಏನೋ ಒಂದು ಯಾವುದೋ ಆಟಿಕೆ ಸಲುವಾಗಿ ಹುಡುಗರು ಮಾಡತಕ್ಕಂಥ ಅಳುವಲ್ಲ ಇದು. ದಿವ್ಯ ಪ್ರೇಮದ ಸಂಗತಿ ಆದ್ದರಿಂದಾಗಿ ಸುಸ್ವರಂ ಮೃದು ಸುಸ್ವರಂ ರಾಜನ್ ಅಂತ ಭಾಗವತದಲ್ಲಿ ಹೇಳ್ತಾರೆ ಅಂತ ನಮ್ಮ ಸ್ವಾಮಿಗಳು ಬರೆದಿದ್ದಾರೆ. ಹೀಗೆ ಅವರು ತುಂಬ ಕಷ್ಟಪಟ್ಟು ಕೃಷ್ಣನ ದರ್ಶನಕ್ಕಾಗಿ ವಿಫಲರಾಗಿ ಅಳ್ತಾ ಇದ್ದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಯಾವಾಗಲೂ ಕೂಡ ತಾಯಿ ಅಂದರೆ ಮಕ್ಕಳನ್ನು ಮಲಗಿಸಿ ಹೋಗಿರ್ತಾರೆ ತಾಯಿಯಂದರು. ಮಗು ಎಚ್ಚರ ಎಚ್ಚರಾಗಿ ಏನೋ ಸ್ವಲ್ಪ ಶಬ್ದ ಮಾಡುತ್ತೆ. ಶಬ್ದ ಮಾಡಿದ ತಕ್ಷಣ ತಾಯಿ ಬರಲ್ಲ, ಯಾಕಂದ್ರೆ ಅನೇಕ ಕೆಲಸಗಳಿರುತ್ತೆ ತಾಯಿಗೆ. ಆಮೇಲೆ ಆ ಮಗು ಇನ್ನೂ ಜಾಸ್ತಿ ಶಬ್ದ ಮಾಡಲಿಕ್ಕೆ ಶುರು ಮಾಡುತ್ತೆ. ಇನ್ನೂ ಜಾಸ್ತಿ ಶಬ್ದ ಮಾಡಲಿಕ್ಕೆ ಶುರು ಮಾಡಿ ಗಿಟಾರನ್ನು ಕಿರಿಚಿದಾಗ ತಾಯಿ ಒಂದು ಅನುಗ್ರಹ ಮಾಡ್ತಾಳೆ. ಆ ಮಗುವಿನ ತೀವ್ರತೆ, ಭಾವ ತೀವ್ರತೆ ಎಷ್ಟಿದೆ ಅಂತ ಅವರನ್ನು ತಾಯಿ ಪರೀಕ್ಷೆ ಮಾಡಿ ಆ ಅನುಗ್ರಹವನ್ನು ಮಾಡುವಂತೆ ಕೃಷ್ಣ ಪರಮಾತ್ಮ ಎಲ್ಲ ಗೋಪಿಯರು ತುಂಬ ಹೃದಯದ ತಾಪದಿಂದ ತುಂಬ ತೀವ್ರವಾಗಿ ಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿದಾಗ ತಾಸಾಂ ಆವಿರ್ಭೂಚೋರಿ ಸ್ಮೈಮಾನ್ ಮುಖಾಂತರ ತನ್ನ ಒಂದು ಎವರ್ಗ್ರೀನ್ ಸ್ಮೈಲ್ ಕೊಡ್ತಾ ಕೃಷ್ಣ ಪರಮಾತ್ಮ ಪ್ರಕಟನಾದ. ಸಾಕ್ಷಾತ್ ಮನ್ಮಥ ಪೀತಾಂಬರಧರ ಸರ್ವೇ ಸಾಕ್ಷಾತ್ ಮನ್ಮಥ ವೈಜಯಂತಿ ಮಾಲೆ ಅಂತ ಹೇಳಿದ್ದೇವೆ. ಪೀತಾಂಬರವನ್ನು ಧರಿಸಿದ್ದಾನೆ. ಪರಹಾಪೀಡಂ ಕಟವರೋಗು ಅಂತ ಅತ್ಯಂತ ಅದ್ಭುತವಾದ ಅನುಭವವನ್ನು ತೋರಿಸಿ ಕೃಷ್ಣ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡಿ ಅವರ ಜೊತೆಗೆ ಅವರ ತಾಪವನ್ನು ಧ್ಯಾನ ಮಾಡಿದ. ಆಮೇಲೆ ಅವರಿಗೆ ಉಪದೇಶವನ್ನು ಮಾಡಿದ. ಯಾವಾಗಲೂ ಕೂಡ ಒಟ್ಟಿಗೆ ಇರೋದು ಯಾವಾಗಲೂ ಕೂಡ ಸಂತೋಷದ ಸಂಗತಿಯೇ. ಆದರೆ ಒಟ್ಟಿಗೆ ಇಲ್ಲದೇ ಇದ್ದಾಗ ನಿಮ್ಮ ಭಾವ ತೀವ್ರತೆ ತುಂಬ ಜಾಸ್ತಿ ಆಗುತ್ತೆ. ನಿಮ್ಮ ಭಾವ ತೀವ್ರತೆಯನ್ನು ಪರೀಕ್ಷೆ ಮಾಡಲಿಕ್ಕೆ, ಮುಂದೆ ನಿಮಗೆ ಇನ್ನೂ ವಿಶೇಷವಾದ ಅನುಗ್ರಹವನ್ನು ಮಾಡಲಿಕ್ಕೆ, ಈ ಸಂಸಾರದ ಭಯವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ನಾನು ಈ ಪರೀಕ್ಷೆಯನ್ನು ಮಾಡಿದ್ದೇನೆ, ನಿಮಗೆ ಅನುಗ್ರಹವನ್ನು ಮಾಡಿದ್ದೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿ ತನ್ಮೂಲಕವಾಗಿ ಯಾವ ರೀತಿಯಾದ ಭಾವತೀವ್ರತೆ ನಮ್ಮಲ್ಲಿ ಇರಬೇಕು ಅಂತ ಒಂದು ಉಪದೇಶ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಸಖಿ ಉಪಾಸನೆ ಅಂತ ಒಂದು ಪರಂಪರೆ ಇದೆ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ನಾವು ದಿವಸ ಕೃಷ್ಣ ಪರಮಾತ್ಮ ಪೂಜೆ ಮಾಡ್ತಾ ಇದ್ದೀವಿ, ಮನೆಯಲ್ಲಿ ನಾವು ಅನ್ಕೊಳ್ತೀವಿ ನಾವು ಪೂಜೆ ಮಾಡೋ ಯೋಗ್ಯತೆಗೆ ನಮ್ಗೆ ಇಲ್ಲ ಅಂತ ಅವರು. ಯಾಕೆಂದ್ರೆ ಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾಡುವಳು ಉತ್ತರ ಭಾರತದ ಸಂಪ್ರದಾಯ ಅಂತ ಹೇಳ್ತಾರೆ. ರಾಧೆ ಕೃಷ್ಣ ಪರಮಾತ್ಮ ಸೇವೆ ಮಾಡುವಳು. ನಾವು ರಾಧೆ ಸಖಿಯರಷ್ಟೇ. ನಾವು ರಾಧೆ ಸೇವೆ ಅಂತ ನಾವು ಆ ಸಖಿ ಉಪಾಸನೆ ಅಂತ ಒಂದು ತುಂಬ ಭಾವತೀವ್ರತೆ ಉಳ್ಳಂತಹ ಸಂಪ್ರದಾಯದ ಇದನ್ನು ಬಂಗಾಳದಲ್ಲಿ ಮತ್ತು ವೃಂದಾವನದಲ್ಲಿ ನಾವು ಕಾಣುತ್ತೇವೆ. ಅದಕ್ಕೆಲ್ಲವೂ ಕೂಡ ಮೂಲ ಈ ಒಂದು ಗೋಪಿಯರ ಪ್ರೇಮ ತೀವ್ರತೆ. ಆದ್ದರಿಂದನೇ ಒಂದೇ ನಂದು ಮೃಗಸ್ತ್ರೀನ ತಾರೇಣ ಮಹರ್ನಿಷಂ. ಅನೇಕ ಮಂದಿ ಭಕ್ತರು ಪರಮಾತ್ಮ ಭಕ್ತರಿದ್ದಾರೆ, ಬ್ರಹ್ಮಾನಂದಿದ್ದಾರೆ, ವಾಯುದೇವರಿದ್ದಾರೆ, ಎಲ್ಲ ರುದ್ರಾಗಿ ಎಲ್ಲರೂ ಕೂಡ ಇದ್ದಾರೆ. ಲಕ್ಷ್ಮೀದೇವಿ ಸಾಕ್ಷಾತ್ತಾಗಿ ಆ ಕೊಳಲಲ್ಲಿ ಒಳಗೆ ಹೋಗಿ ಕುತ್ಕೊಂಡು ಅಂತ ಪುರಾಣದಲ್ಲಿ ಬರುತ್ತೆ. ವಾಯುದೇವರು ಏನಿದ್ರು ಕೂಡ ಕೊಳಲು ಓದಬೇಕಾದ್ರೆ ವಾಯು ಬೇಕೇ ಬೇಕು. ಹಾಗಾಗಿ ವಾಯುದೇವರು ಕೂಡ ಅಲ್ಲಿದ್ದರು. ಎಲ್ಲರೂ ಕೂಡ ಪರಮಾತ್ಮ ಸೇವೆ ಮಾಡ್ತಾ ಇದ್ರು ಕೂಡ ಜನರ ಭಕ್ತಿ ಭಾವವನ್ನು ಜಾಸ್ತಿ ಮಾಡಲಿಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಗೋಪಿಯ ಮೇಲೆ ಇಂತಹ ಒಂದು ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾನೆ ಅನ್ನೋದು ನಾವು ಇದರಿಂದ ತಿಳ್ಕೊಳ್ಬೇಕಾದಂತಹ ಪಾಠ. ಆ ಭಾವತೀವ್ರತೆಯಿಂದ ನಾವು ಪರಮಾತ್ಮ ಉಪಾಸನೆ ಮಾಡಿದಾಗ ಪರಮಾತ್ಮ ನಮಗೆ ಒಲವು ಅನುಗ್ರಹವನ್ನು ಮಾಡ್ತಾನೆ ಅಂತ ಇಷ್ಟು ಈ ಪ್ರವಚನದ ಸಾರಾಂಶವನ್ನು ಹೇಳ್ತಾ ಒಂದು ಸಣ್ಣ ಘಟನೆಯ ಮೂಲಕವಾಗಿ ಈ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಸೇರಿಕೊಂಡು ಆ ಘಟನೆಯನ್ನು ಮಾಡೋಣ. ಸಂಕ್ಷಿಪ್ತವಾಗಿ 4-5 ಗಂಟೆಗಳಲ್ಲಿ ಈಗಾಗಲೇ ಸಮಯ ಸಾಕಷ್ಟಾಗಿದೆ. ಆದರೂ ಕೂಡ ಭಕ್ತರು ಅದೇ ಹೊತ್ಕೊಂಡಿದ್ದಾರೆ ಅಷ್ಟೇ. ಈಗ ನಮ್ಮ ಪ್ರವಚನವನ್ನು ಕೇಳಬೇಕು ಅಂತ ಯಾರು ಮಾಡೋದಿಲ್ಲ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ನಿಕ್ಕಭಾರ ಹೊರುವ
ಮಕರ ಕುಂಡಲಧರನಾಮಕ್ಕೆ ಇಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಓಡಿ ಹೋಗರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ ಸುಮಾರಿಸಿರಿ ಕೃಷ್ಣ ತನ್ನ ಲೋಕ ಕೊಡುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ವಿಕಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಮೂರು ಬಾರಿ ನೆನೆಯಿರೋ ಮೂರು ಬಾರಿ ನೆನೆಯಿರೋ ಪರಮಾತ್ಮ ಗುಣಗಾನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಧಿಕಾರಿಗಳು ನರಹರಿಯವರು, ಪದ್ಮನಾಭಾಚಾರ್ಯರು ಅನೇಕ ಬಾರಿ ಮಠಕ್ಕೆ ನಮ್ಮ ದ್ವಾರಕಾನಾಥಾಚಾರ್ಯರು, ಶ್ರೀನಿವಾಸಾಚಾರ್ಯರು ಅನೇಕ ಬಾರಿ ಅಂಕಾರ್ಥಗಳನ್ನು ಮಾಡಿಸ್ತಾ ಇದ್ದಾಗ ಬಂದು ಆ ಒಂದು ಸೇವೆಯನ್ನು ನಡೆಸ್ತಕ್ಕಂತಹ ಹಾಗೆ ಬಂದಿದ್ದವರು ಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ, ರಾಯರ ದಿವ್ಯವಾದ ಸನ್ನಿಧಾನದಲ್ಲಿ, ನರಸಿಂಹ ಸನ್ನಿಧಾನದಲ್ಲಿ ಭಾಗವತದ ಎರಡು ಮಾತುಗಳನ್ನು ಹೇಳ್ತಕ್ಕಂತಹ ಸೌಭಾಗ್ಯ ಬಂದಿದೆ. ಇದಕ್ಕೆ ಕಾರಣರಾದ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲ ಮಾತುಗಳನ್ನು ನಮ್ಮ ಗುರುಗಳ ಹೃದಯ ನಿವಾಸಿಯಾದ ಕೃಷ್ಣ ಪರಮಾತ್ಮನ ಮಧ್ವಾಚಾರ್ಯರ ಅಂತರ್ಯಾಮಿಯಾದ ಕೃಷ್ಣ ಪರಮಾತ್ಮನ ಕಾರ್ಯಕ್ರಮಗಳಲ್ಲಿ ಸಮರ್ಪಣೆ ಮಾಡುತ್ತಾ ಕೃಷ್ಣಾರ್ಪಣ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ